Hi, hello. Welcome back to again your YouTube classes. So today in this session, we will learn about the 10th standard social science another one lesson. ನಾನು ಯಾಕೆ another one lesson ಅಂತ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಆಲ್ರೆಡಿ ನಿಮಗ ಹಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿ ಅದರ ಕ್ವಶನ್ ಆನ್ಸರ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಇದು ನಿಮಗ ಏನಾಗುತ್ತೆ ಹೇಳ್ರಿ, ಎರಡನೇ ಚಾಪ್ಟರ್ ಯಾವ್ದು ಅಂದ್ರೆ ಜಿಯೋಗ್ರಫಿ ಏನ್ ಕೊಟ್ಟರಲ್ಲ, ಆ ಜಿಯೋಗ್ರಫಿಯಲ್ಲಿ ನಾನು ಮೊದಲನೇ ಚಾಪ್ಟರ್ ತಗೋತಾ ಇದ್ದೀನಿ. ಇಟ್ ಮೀನ್ಸ್ ನಿಮಗದು 10th ಚಾಪ್ಟರ್ ಆಗುತ್ತೆ. ಸರ್ ಎಲ್ಲಿದೆ ನಮಗದು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಬೇಕಾದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಯಾವ್ದಪ್ಪ ಅಂತಂದ್ರೆ ಸೊ ಹಿಯರ್ ದಿಸ್ ಒನ್ ಲೆಸನ್. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಲ್ಲ, ಇದು ಪಾರ್ಟ್ 1 ಅಲ್ಲಿ ದ ಫಸ್ಟ್ ಚಾಪ್ಟರ್ ಆಫ್ ಜಿಯೋಗ್ರಫಿ ಅಂತ ನಾವು ಕನ್ಸಿಡರ್ ಮಾಡಬಹುದು. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಂತ ಲೆಸನ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತಾರೆ ಏನಾಗುತ್ತೆ, ಅದು 10th ಒಂದು ಚಾಪ್ಟರ್ ಆಗುತ್ತೆ. ಸೊ ಯಾವ್ದು ಸರ್ ಅಂತಂದ್ರೆ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್, ನಾಟ್ ಫ್ಯೂಚರ್ ಫೀಚರ್ಸ್. ಸೊ ಈ ಒಂದು ಟಾಪಿಕ್ ನಲ್ಲಿ ಬರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಏನ್ ಮಾಡಿದ್ದೀನಿ ಸದ್ಯಕ್ಕೆ ಈ ಒಂದು PDF ಅಲ್ಲಿ ನಿಮ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿನಿ. ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕು, ಮೋಟಿವೇಟ್ ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಜಸ್ಟ್ ಅಂತಂದ್ರೆ ಒಂದೇ ಒಂದು ಲೈಕ್ ಅನ್ನ ಕೊಟ್ಟರು ಸಾಕು, ಅದು ಮೋಟಿವೇಟ್ ಆಗುತ್ತೆ. ಯಾಕಂತಂದ್ರೆ ನಿಮಗ್ ಶಿಕ್ಷಕರು ವೆರಿ ಗುಡ್, ಗುಡ್, ಶಬಾಷ್ ಅಂದಾಗ ಏನಾಗುತ್ತ, ಬಹಳ ಖುಷಿ ಆಗುತ್ತೆ. ಸರ್ ನನಗೆ ಗುಡ್ ಅಂದ್ರೆ ವೆರಿ ಗುಡ್ ಅಂದ್ರು. ನೀವು ಹೋಮ್ವರ್ಕ್ ತೋರಿಸಿದಾಗ ಸರ್ ವೆರಿ ಗುಡ್ ಅಂತ ಹಾಕಿ ಸೈನ್ ಮಾಡಿದ್ರಪ್ಪ ಅಂತಂದ್ರೆ ಸರ್ ನನಗೆ ಇವತ್ತು ವೆರಿ ಗುಡ್ ಅಂತ ಹಾಕಿ ಸೈನ್ ಮಾಡಿದಾರ, ಖುಷಿ ಆಗುತ್ತೆ. ಹಾಗೆ ಶಿಕ್ಷಕರಿಗೆ ಕೂಡ ಏನಪ್ಪಾ ಅಂದ್ರೆ ನಾವು ಇನ್ನಷ್ಟು ಕ್ಲಾಸಸ್ಗಳು ಈ ಟಾಪಿಕ್ ಮೇಲೆ ಮಾಡಬೇಕು ಅಂತಂದ್ರೆ, ಸಬ್ಜೆಕ್ಟ್ ಮೇಲೆ ಮಾಡಬೇಕು, SS ಮೇಲೆ ಅಂತಂದ್ರೆ ನಿಮ್ಮ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ನನಗ ಮೋಟಿವೇಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಕ್ಲಾಸಿಗೆ ಒಂದು ಲೈಕ್ ಅನ್ನ ಕೊಟ್ಟು ನೋಡ್ರಿ ಅಂತ ಹೇಳ್ತಾ, ಸೊ ಲೈಕ್ ಕೊಟ್ಟಿರಿ ಅಂತ ಅನ್ಕೋತೀನಿ. ಹಾಗಾದ್ರೆ ತಡವೇಕೆ, ಈಗ ನಾವು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸರ್ ಈ ಲೆಸನ್ ನಾವು ಏನೇನು ಕಲಿತಾ ಹೋಗೋಣ ಅನ್ನೋದನ್ನ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಕಲಿಬೇಕಾಗಿದ್ದು ಇಂಡಿಯಾಸ್ ಪೊಸಿಷನ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಭಾರತ ಯಾವ ಭಾಗದಲ್ಲಿದೆ, ಇನ್ ವಿಚ್ ಪಾರ್ಟ್ ಇಂಡಿಯಾ ಇಸ್ ಲೊಕೇಟೆಡ್ ಆರ್ ದ ಪೊಸಿಷನ್ ಆಫ್ ಇಂಡಿಯಾ ಅನ್ನೋದು ನಮಗಿಲ್ಲಿ ನೋಡ್ಬೇಕಾಗಿತ್ತು. ಅದರ ನೇಮ್ಸ್ ಗಳು ಬಂದಾವ. ಏನಪ್ಪಾ ಅಂತಂದ್ರೆ ಹಿಂದೂಸ್ತಾನ್ ಅಂತ ಹೇಳ್ತೇವಿ, ಇಂಡಿಯಾ ಅಂತ ಹೇಳ್ತೇವಿ, ಭಾರತ ಅಂತ ಹೇಳ್ತೇವಿ. ಇವೆಲ್ಲ ಹೆಸರುಗಳು ಹೇಗೆ ಬಂದು ಇದನ್ನ ಈ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಭಾರತ ಎಲ್ಲಿದೆ ಅಂತೇಳಿ. ಸೊ ಹಿಯರ್ ಇಂಡಿಯಾ, ಹೌದಾ? ಸೊ ನಾನಿಲ್ಲಿ ಏನಪ್ಪಾ ಅಂತ ನಿಮಗೆ ಇದು ನಾರ್ತನ್ ಹೆಮಿಸ್ಫಿಯರ್, ದಿಸ್ ಈಸ್ ಸೌತ್ರನ್ ಹೆಮಿಸ್ಫಿಯರ್ ಅಂತ ಕೊಟ್ಟಿನಿ. ಹಾಗಾದ್ರೆ ಸರ್ ಈಸ್ಟರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ಹೆಮಿಸ್ಫಿಯರ್ ಯಾವುದು? ಇವೆಲ್ಲ ಕ್ವಶನ್ಸ್ ನಿಮಗೆ ಕಾಡ್ತವ, ಹೌದಲ್ಲ? ಸೊ ಫಸ್ಟ್ ನಾವು ಆ ಮ್ಯಾಪ್ಸ್ ನೋಡ್ಕೊಂಡ್ ಬರೋಣ, ಅವಾಗ ನಮಗ್ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಒಂದು ಮ್ಯಾಪ್ ಇದೆ. ಇಲ್ಲಿ ಇದನ್ನ ನಾವು ಈಸ್ಟರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೇವೆ. ಇದನ್ನ ಬ್ರೈಟ್ ಆಗಿ ಕೊಟ್ಟಾರ, ಬೇಕಾದ್ರೆ ನಿಮಗೆ ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ, ಹೌದಲ್ಲ? ಸೊ ಈ ಒಂದು ಲೈನ್ ಏಕಟ್ ಕಾಣಿಸ್ತಾ ಇಲ್ಲ ಮಧ್ಯದಲ್ಲಿ. ಸೊ ಈ ಒಂದು ಲೈನಿನ ಈ ಭಾಗವನ್ನ ಏನ್ ಕರಿತೇವೆ, ಈಸ್ಟರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ನಿಮ್ಗೆ ಸಿಂಪಲ್ ಆಗಿ ಗೊತ್ತು, ಇದನ್ನ ಏನ್ ಕರಿತೇವೆ ಸರ್, ಈ ಭಾಗ ಅಂದ್ರೆ ವೆಸ್ಟರ್ನ್ ಹೆಮಿಸ್ಫಿಯರ್. ಬೇಕಾದ್ರೆ ಇಲ್ಲಿ ನೋಡ್ರಿ, ಸೊ ದಿಸ್ ಈಸ್ ವೆಸ್ಟರ್ನ್ ಹೆಮಿಸ್ಫಿಯರ್, ಹೌದಾ? ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಇದು ಈಸ್ಟರ್ನ್ ಹೆಮಿಸ್ಫಿಯರ್, ಇದು ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಗೊತ್ತಾಯ್ತು. ಹಾಗಾದ್ರೆ ಸರ್ ನೆಕ್ಸ್ಟ್ ನಾರ್ತನ್ ಹೆಮಿಸ್ಫಿಯರ್ ನೋಡ್ರಿ, ಇಲ್ಲೇನ್ ಇಕ್ವೇಟರ್ ಅಂತ ಇದೆ ಅಲ್ಲ, ಇದು ಒಂದು ಮಧ್ಯದ ರೇಖೆ. ಇದನ್ನ ನಾವು 0 ಲ್ಯಾಟಿಟ್ಯೂಡ್ ಅಂತೂ ಕೂಡ ಕರಿತೀವಿ, ಇಕ್ವೇಟರ್ ಅಂತೂ ಕೂಡ ಕರಿತೀವಿ, ಅಥವಾ ಗ್ರೇಟ್ ಸರ್ಕಲ್ ಅಂತೂ ಕೂಡ ಕರಿತೇವೆ. ಏನ್ರಿ, ಗ್ರೇಟ್ ಸರ್ಕಲ್ ಅಂತೂ ಕೂಡ ಕರಿತೀವಿ. ಈ ಲೈನಿನ ಮೇಲ್ಭಾಗವನ್ನ ನಾವು ನಾರ್ತನ್ ಹೆಮಿಸ್ಫಿಯರ್ ಅಂತ ಕರೆದ್ರೆ, ಇದರ ಕೆಳಭಾಗವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೌತ್ರನ್ ಹೆಮಿಸ್ಫಿಯರ್ ಅಂತ ಹೇಳ್ತೇವೆ. ಇದು ಕೆಳಗಿದ್ದು ಸೌತ್ರನ್ ಹೆಮಿಸ್ಫಿಯರ್, ಇದು ಮೇಲಿದ್ದು ನಾರ್ತನ್ ಹೆಮಿಸ್ಫಿಯರ್. ಹಾಗಾದ್ರೆ ನಿಮಗ 4 ಹೆಮಿಸ್ಫಿಯರ್ಗಳು ಸ್ಪಷ್ಟವಾಗಿ ಗೊತ್ತಾಯ್ತು. ಇದು ಸೌತ್ರನ್, ಯಾವುದು ಕೆಳಭಾಗ ಇದು ಸೌತ್ರನ್, ದಿಸ್ ಈಸ್ ನಾರ್ತನ್ ಹೆಮಿಸ್ಫಿಯರ್, ದಿಸ್ ಈಸ್ ವೆಸ್ಟರ್ನ್ ಹೆಮಿಸ್ಫಿಯರ್ ಅಂಡ್ ದಿಸ್ ಈಸ್ ಈಸ್ಟರ್ನ್ ಹೆಮಿಸ್ಫಿಯರ್. ಓಕೆ, ಕ್ಲಿಯರ್ ಆಯ್ತು. ಹಾಗಾದ್ರೆ ಈಗ ನಾವು ಬರೋಣ, ಭಾರತ ಎಲ್ಲಿದೆ?
ಹಾಗಾದ್ರೆ ಮತ್ತೊಂದು ರಿಪೀಟ್ ನೋಡೋಣ, ನೋಡ್ಬೇಕಾದ್ರೆ ಇಲ್ಲಿ ಹಾಗಾದ್ರೆ ಇಂಡಿಯಾದಲ್ಲಿ ಬರುತ್ತೆ ನೋಡ್ರಿ. ಸೊ ಇಂಡಿಯಾ ಇಸ್ ಹಿಯರ್. ಹಾಗಾದ್ರೆ ಭಾರತ ಬರುವುದು ಈಸ್ಟರ್ನ್ ಮತ್ತು ವೆಸ್ಟರ್ನ್ ಹೆಮಿಸ್ಫಿಯರ್ ತೊಂದ್ರೆ ಇಂಡಿಯಾ ಲೊಕೇಟೆಡ್ ಈಸ್ಟರ್ನ್ ಹೆಮಿಸ್ಫಿಯರ್. ಕ್ಲಿಯರ್ ಆಯ್ತಾ? ಓಕೆ ಡನ್. ಹಾಗಾದ್ರೆ ನೋಡ್ರಿ, ಡೋಂಟ್ ಕನ್ಫ್ಯೂಸ್ ಇಟ್. ಇಲ್ಲಿ ಎರಡು ಬರ್ತಾವ ಏನ್ರಿ, ಇದು ಈಸ್ಟರ್ನ್ ಹೆಮಿಸ್ಫಿಯರ್, ಹೌದಾ? ಈಸ್ಟರ್ನ್, ಒಂದ್ ಸೆಕೆಂಡ್, ಈಸ್ಟರ್ನ್ ಹೆಮಿಸ್ಫಿಯರ್. ಇನ್ನೊಂದ್ ಯಾವ್ದ್ರಿ, ವೆಸ್ಟರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ಭಾರತ ಬರುವುದು ಈಸ್ಟರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತಂದ್ರೆ ಈಸ್ಟರ್ನ್ ಹೆಮಿಸ್ಫಿಯರ್. ಇವೆರಡು ನಮಗ್ ಕ್ಲಿಯರ್ ಅದು. ಈಸ್ಟರ್ನ್ ಮತ್ತು ವೆಸ್ಟರ್ನ್ ಅಲ್ಲಿ ಭಾರತ ಬರುವುದು ಈಸ್ಟರ್ನ್ ಹೆಮಿಸ್ಫಿಯರ್. ಕ್ಲಿಯರ್? ಹಾಗಾದ್ರೆ ಸರ್ ನೋಡ್ರಿ, ಇಲ್ಲಿ ಭಾರತ ಕಾಣಿಸ್ತದೆ ನಿಮಗ, ಇದೇನ ಇಲ್ಲಿ ಐತ್ಯಾ? ಇಲ್ಲಿ ಐತ್ ನೋಡ್ರಿ, ಎಲ್ಲಿ ಭಾರತ? ಸೊ ಹಿಯರ್ ಇಂಡಿಯಾ, ಇಂಡಿಯಾ ಇಸ್ ಹಿಯರ್. ಹಾಗಾದ್ರೆ ದಿಸ್ ಈಸ್ ಈಸ್ಟರ್ನ್ ಹೆಮಿಸ್ಫಿಯರ್ ಅಲ್ಲಿ ಭಾರತ ಇದೆ. ಈಸ್ಟರ್ನ್ ಮತ್ತು ವೆಸ್ಟರ್ನ್ ಹೆಮಿಸ್ಫಿಯರ್ ಅಲ್ಲಿ ಭಾರತ ಬರೋದು ಈಸ್ಟರ್ನ್ ಹೆಮಿಸ್ಫಿಯರ್ ಅಲ್ಲಿ. ಹಾಗಾದ್ರೆ ಸರ್ ವಾಟ್ ಅಬೌಟ್ ನಾರ್ಥರ್ನ್ ಹೆಮಿಸ್ಫಿಯರ್ ಅಂಡ್ ಸೌಥರ್ನ್ ಹೆಮಿಸ್ಫಿಯರ್? ಹೌದಾ? ಇಲ್ಲೇನು ಮೇಲ್ಗಡೆ ಕಾಣಿಸ್ತಾ ಇದಲ್ಲ, ಇದೆಲ್ಲ ಭಾಗ ನಿಮಗೆ ನಾರ್ಥರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ಸಿಂಪ್ಲಿ ದ ಇಂಡಿಯಾ ಇಸ್ ಲೊಕೇಟೆಡ್ ಹಿಯರ್, ಇಟ್ ಮೀನ್ಸ್ ನಾರ್ಥರ್ನ್ ಹೆಮಿಸ್ಫಿಯರ್. ದಟ್ಸ್ ವೈ. ಹಾಗಾದ್ರೆ ನೀವು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ಇಂಡಿಯಾ ಲೊಕೇಟೆಡ್ ಬಿಟ್ವೀನ್ which ಹೆಮಿಸ್ಫಿಯರ್ ಅಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟೈತಿ ನಿಮ್ಗ, ದಿಸ್ ಇಸ್ ನಾರ್ಥರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ಈಸ್ಟರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ರಿ. ಹಾಗಾದ್ರೆ ಇಂಡಿಯಾ ಲೊಕೇಟೆಡ್ ಬಿಟ್ವೀನ್ ಈಸ್ಟರ್ನ್ ಹೆಮಿಸ್ಫಿಯರ್ ಅಂಡ್ ನಾರ್ಥರ್ನ್ ಹೆಮಿಸ್ಫಿಯರ್ ಅಂತ ನಮಗ ಕನ್ಫರ್ಮ್ ಆಯ್ತು. ಇದನ್ನ ಹೇಳಕ್ ನಾನು ನಿಮಗೆ ಇಷ್ಟೊತ್ತು ಹೇಳಿದೆ, ಹೌದಾ? ಹಾಗಾದ್ರೆ ಸೌಥರ್ನ್ ಹೆಮಿಸ್ಫಿಯರ್ ಮತ್ತು ನಮಗೆ ವೆಸ್ಟರ್ನ್ ಹೆಮಿಸ್ಫಿಯರ್ ಸಂಬಂಧ ಪಡಲ್ಲ. ಹಾಗಾದ್ರೆ ಭಾರತ ಪ್ರಪಂಚದಲ್ಲಿ ಲೊಕೇಟ್ ಆಗಿದ್ದು ಎಲ್ಲಿ ಅಂತಂದ್ರೆ ಈಸ್ಟರ್ನ್ ಅಂಡ್ ನಾರ್ಥರ್ನ್ ಹೆಮಿಸ್ಫಿಯರ್. ಈಗ ನಾವಿಲ್ಲಿ ನೋಡ್ತಾ ಬರೋಣ. ಹಾಗಾದ್ರೆ ಸರ್ ಮೊದಲನೇ ಪಾಯಿಂಟ್ ಏನಿದೆಪ್ಪ ಅಂದ್ರೆ, ಇಂಡಿಯಾ ಈಸ್ ಪೆನಿನ್ಸುಲಾರ್ ಅಂತ ಹೇಳ್ತೇವೆ ನಾವು. ಪೆನಿನ್ಸುಲಾರ್ ಕಂಟ್ರಿ ಇದೊಂದು. ಹೇಗೆ ಸರ್? ಸಿಂಪಲ್ ಐತಿ, 3 ಸೈಡ್. ಇಲ್ಲಿ ನೋಡ್ರಿ, ದಿಸ್ ಈಸ್ ವೆಸ್ಟ್, ದಿಸ್ ಈಸ್ ಈಸ್ಟ್, ದಿಸ್ ಈಸ್ ಏನಪ್ಪಾ ಅಂತಂದ್ರೆ ಸೌತ್ ಅಂತ ಹೇಳ್ತೇವೆ. ಈಸ್ಟ್, ಸೌತ್, ವೆಸ್ಟ್ ಕಡೆ ವಾಟರ್ ಇಂದ ಕವರ್ ಆಗೈತಿ. ಸೊ ಮೇಲ್ಭಾಗ ಏನಪ್ಪಾ ಅಂದ್ರೆ ನಮಗೆ ನಾರ್ತ್ ಅಲ್ಲಿ ಲ್ಯಾಂಡ್ ಇಂದ ಕವರ್ ಆಗೈತಿ. ಹಾಗಾದ್ರೆ ಸಿಂಪ್ಲಿ which place is located by 3 side water and 1 side land, that is called peninsular ಅಂತ ಹೇಳ್ತೇವೆ. ಹಾಗಾದ್ರೆ ಭಾರತ ಒಂದು ಪೆನಿನ್ಸುಲಾರ್, ಹೌದಾ? ಸೊ ಇದು ಸರ್ ನಿಮ್ಗೆ 7 ಕಾಂಟಿನೆಂಟ್ ಬರ್ತಾವ, ಹೌದಿಲ್ಲ? ಏಷ್ಯಾ ಕಾಂಟಿನೆಂಟ್ ಬಿಗ್ಗೆಸ್ಟ್ ಕಾಂಟಿನೆಂಟ್. ಹಾಗಾದ್ರೆ ಭಾರತ ಲೊಕೇಟ್ ಆಗಿದ್ದು ಯಾವ ಕಾಂಟಿನೆಂಟ್ ಅಂದ್ರೆ ಏಷ್ಯಾ ಕಾಂಟಿನೆಂಟ್ ಅಂತ ಹೇಳ್ತೇವೆ. ಹಾಗಾದ್ರೆ ಏಷ್ಯಾ ಕಾಂಟಿನೆಂಟಿನ ಯಾವ ಭಾಗದಲ್ಲಿ ಭಾರತ ಇದೆ ಅಂದ್ರೆ ಸೌತ್ ಈಸ್ಟ್ ಏರಿಯಾದಲ್ಲಿ, ಸೌತ್ ಈಸ್ಟ್ ಏಷ್ಯಾ. ಇದನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಡು. ಹಾಗಾದ್ರೆ ಭಾರತ ಲೊಕೇಟ್ ಆಗಿದ್ದು ಯಾವ ಏರಿಯಾದಲ್ಲಪ್ಪ ಅಂದ್ರೆ ಏಷ್ಯಾ ಕಾಂಟಿನೆಂಟ್ ಅಲ್ಲಿ. ಯಾವ್ದ್ರಿ? ಸೌತ್ ಈಸ್ಟ್ ಏಷ್ಯಾ. ಓಕೆ, ನೆಕ್ಸ್ಟ್ ಹೋಗೋಣ. ಸಿಂಪಲ್ ಆಗಿ ಇಂಡಿಯಾ ಇಸ್ ಕಾಲ್ಡ್, ನೋಟ್ ಸಾರಿ, ಇಟ್ ಈಸ್ ಕಾಲ್ಡ್, ಇಟ್ ಮೀನ್ಸ್ ಇಂಡಿಯಾ. ಇಂಡಿಯಾ ಈಸ್ ಕಾಲ್ಡ್ ಇಂಡಿಯಾ ಅಂಡ್ ಹಿಂದೂಸ್ತಾನ್ ಅಂತ ಕರಿತೇವೆ, ಹೌದಾ? ಸೊ ಈ ಒಂದು ಇಂಡಿಯಾ ಎನ್ನುವಂತ ನೇಮ ಹೇಗ್ ಬಂತು ಅಂದ್ರೆ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದ ರಿವರ್ ನೇಮ್ ಆಫ್ ಇಂಡಸ್. ಸಿಂಧು ನದಿ ಅಂತ ಹೇಳ್ತೇವಲ್ಲ, ಸೊ ಸಿಂಧು ನದಿಯ ಹೆಸರಿನಿಂದ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಿಂಧು ನದಿ ಹರಿತೈತಿ, ಆ ಒಂದು ನದಿಯ ಹರಿಯುವುದಕ್ಕಾಗಿ ಇದನ್ನ ನಾವು ಇಂಡಸ್, ಹೌದಾ? ಇಟ್ ಮೀನ್ಸ್ ಇಂಡಿಯಾ ಅನ್ನುವಂಥದ್ದು ಬರ್ತೈತಿ. ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ದ ನೇಮ್ ಆಫ್ ಇಂಡಿಯಾ ಕೇಮ್ ಫ್ರಮ್ ದ ನೇಮ್ ಆಫ್ ರಿವರ್ ಇಂಡಸ್ ಅಂತ ಹೇಳಿ ನೀವು, ಹೌದಾ? ನೆಕ್ಸ್ಟ್ ಹೋಗೋಣ. ಇದಕ್ ನಾವು ಭಾರತ ಅಂತ ಕೂಡ ಕರಿತೇವೆ. ಈ ನೇಮ್ ಹೇಗ್ ಬಂತು ಅಂತಂದ್ರೆ ನಮಗೊಬ್ಬ ಎನ್ಸೆಂಟ್ ಕಿಂಗ್ ಇದ್ದ, ಇಂಡಿಯಾ ಕಿಂಗ್. ಅವನೇನಪ್ಪ ಅಂದ್ರ ಭರತ ಚಕ್ರವರ್ತಿ, ಭರತ ಅಂತ ಹೇಳ್ತೇವಲ್ಲ. ಸೊ ಭರತ ಇಲ್ಲಿ ಆಳ್ವಿಕೆ ಮಾಡ್ದ, ಅದಕ್ಕಾಗಿ ಇದನ್ನ ಭಾರತ ಅಂತ ಕರೆದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ನಿಮಗ ಈ 4 ಪಾಯಿಂಟ್ಸ್ ಕ್ಲಿಯರ್ ಆಗಿವ. ನೆಕ್ಸ್ಟ್ ಹೋಗೋಣ. ಭಾರತದ ಸೇಪ್ ಹೇಗಿದೆ ಅಂತಂದ್ರೆ ನೋಡಿ, ಇಂಡಿಯಾ ಈಸ್ ವೈಡ್ ಇನ್ ದ ನಾರ್ತ್. ನೋಡಿ, ನಾರ್ತ್ ಅಂದ್ರ ಯಾವ ಕಡೆ? ಈ ಮೇಲ್ಭಾಗ, ಇದರ ಮೇಲ್ಭಾಗ, ದಿಸ್ ಸೈಡ್ ಏನಪ್ಪಾ ಅಂದ್ರೆ ಭಾರತ ಬಹಳ ವೈಡ್ ಆಗಿದೆ, ಹೌದಾ? ಅಂಡ್ ನೆಕ್ಸ್ಟ್ ನೋಡ್ರಿ, ಟ್ರಯಾಂಗುಲರ್ ಫಾರ್ಮ್ ಇನ್ ಸೌತ್ ಅಂತ ಹೇಳ್ತಿದ್ರೆ, ಅಂದ್ರೆ ಇದರ ಕೆಳಭಾಗ ಈ ಕಡೆ ಏನಪ್ಪಾ ಅಂದ್ರೆ ಇಂಡಿಯಾ ಟ್ರಯಾಂಗುಲರ್ ಸೇಪ್, ಹೌದಾ? ತ್ರಿಭುಜ ಆಕಾರದಲ್ಲಿ ಇದೆ, ಓಕೆನಾ? ಓಕೆ, ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಇಂಡಿಯಾ
ಈಸ್ ಎಂಟೈರ್ಲಿ ಇನ್ ನಾರ್ಥನ್ ಹೆಮಿಸ್ಫಿಯರ್. ಇಲ್ಲಿ ಹಾಕಿ ನೋಡಿ, ದಿಸ್ ಇಸ್ ನಾರ್ಥನ್ ಹೆಮಿಸ್ಫಿಯರ್, ದಿಸ್ ಈಸ್ ಸೌಥರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ಭಾರತ ಎಂಟೈರ್ ಇರುವುದೆಲ್ಲಿ? ದ ಎಂಟೈರ್ ಇಂಡಿಯಾ ಲೊಕೇಟೆಡ್ ಇನ್ ನಾರ್ಥನ್ ಹೆಮಿಸ್ಫಿಯರ್. ನಿಮಗೆ ಪ್ರೀವಿಯಸ್ ಹೇಳಿನಿ. ಸೊ ನಾರ್ಥನ್ ಹೆಮಿಸ್ಫಿಯರ್ ಅಂಡ್ ಈಸ್ಟರ್ನ್ ಹೆಮಿಸ್ಫಿಯರ್ ದಲ್ಲಿ ಭಾರತ ಬರುತ್ತೆ. ಓಕೆನಾ? ಸೊ ಕ್ಲಿಯರ್ ಆಗಿದೆ ಅನ್ಕೊಂಡಿನಿ. ಗೊತ್ತಾಗ್ಲಿಕ್ಕಂದ್ರೆ ಮತ್ತೆ ವಿಡಿಯೋ ರಿಪೀಟ್ ಮಾಡ್ರಿ, ನೋಡ್ರಿ. ಓಕೆನಾ? ಸೊ ಎಲ್ಲ ನೋಡ್ದೇನು ಹೆಮಿಸ್ಫಿಯರ್ ಗಳು. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇಂಡಿಯಾಸ್ ಸೈಜ್. ಸೊ ಭಾರತದ ಸೈಜ್ ಎಷ್ಟಿದೆ? ನಾರ್ತ್, ಈಸ್ಟ್, ಸೌತ್, ವೆಸ್ಟ್, ಇವೆಲ್ಲ ಪಾಯಿಂಟ್ಸ್ ಅನ್ನ ಮಾತಾಡ್ತೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮಗ ಹಲವಾರು ಬಾರಿ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ಸೊ ಇಲ್ಲಿ ನೋಡ್ತೋಗೋಣ. ಮೊದಲನೇ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಸೊ ಇಂಡಿಯಾ ಈಸ್ 32 lakh, ಐ ಥಿಂಕ್ ನಿಮ್ ಪೆನ್ ಕಾಣಿಸ್ತಲ್ಲ, 32 lakh. ನೋಡ್ರಿ, ಇಂಡಿಯಾ ಎಷ್ಟ್ರಿ? 32,87,263 ಸ್ಕ್ವೇರ್ ಕಿಲೋಮೀಟರ್ಸ್ ಇನ್ ಏರಿಯಾ. ಎಂಟೈರ್ ಭಾರತ ನೀವು ವೆಸ್ಟ್, ಈಸ್ಟ್, ನಾರ್ತ್, ಸೌತ್ ಎಷ್ಟು ತಗೊಂಡೇನಪ್ಪಾ ಅಂತಂದ್ರೆ ಎಷ್ಟಾಗತ್ರಿ? ಇದು 32,87,263 ಸ್ಕ್ವೇರ್ ಕಿಲೋಮೀಟರ್ಸ್, ನಾಟ್ ಕಿಲೋಮೀಟರ್ಸ್, ಸ್ಕ್ವೇರ್ ಕಿಲೋಮೀಟರ್ಸ್ ಸಂಪೂರ್ಣ ಏರಿಯಾ ತಗೋತೆ. ಹೌದಾ? ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಪ್ರಪಂಚದಲ್ಲಿ ಇನ್ ದ ವರ್ಲ್ಡ್ ದ 7th ಲಾರ್ಜೆಸ್ಟ್ ಕಂಟ್ರಿ ಅಂತ ಹೇಳ್ತೇವೆ ನಾವು. ಏನ್ರಿ? 7th ಲಾರ್ಜೆಸ್ಟ್ ಕಂಟ್ರಿ. ನಾ ಜಸ್ಟ್ ಇಂಡಿಯಾದ ಮೇಲೆ ಫೋಕಸ್ ಮಾಡ್ತೀನಿ. ನಿಮಗೆ ವರ್ಲ್ಡ್ ಅಲ್ಲಿ ಫಸ್ಟ್ ಲಾರ್ಜೆಸ್ಟ್ ಕಂಟ್ರಿ ಯಾವ್ದು ಅಂತ ಮತ್ ನಾ ಹೇಳ್ಕೊತ್ ಕೊಡೋದು, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು ಬೇಡ. ಸಿಂಪಲ್ ಆಗಿ ಜಸ್ಟ್ ಐ ಓನ್ಲಿ ಫೋಕಸ್ ಆನ್ ಇಂಡಿಯಾ. ಬೇಕಾದ್ರೆ ನಿಮಗೆ ಅವೆಲ್ಲಾ ಪಾಯಿಂಟ್ಸ್ ಬೇಕಾದ್ರೆ ಮತ್ತೊಂದು ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೋಗೋಣ. ಹಾಗಾದ್ರೆ ನಾವು ಫಸ್ಟ್ ಪಾಯಿಂಟ್ ಏನ್ ಮಾಡಿದೇವಿ? ಇಂಡಿಯಾದ ಏರಿಯಾ ನೋಡಿದೇವಿ, ಸ್ಕ್ವೇರ್ ಕಿಲೋಮೀಟರ್ ಎಷ್ಟಿದೆ ಅಂತ ಹೇಳಿ 32,87,263. ನೆಕ್ಸ್ಟ್, ಇಟ್ ಇಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಹೋಗೋಣ. ಇಂಡಿಯಾ ಅಕ್ಯುಪೈಸ್ ಅಬೌಟ್ 2.4% ವರ್ಲ್ಡ್ಸ್ ಟೋಟಲ್ ಏರಿಯಾ. ಸರ್ ಏನ್ ಸರ್ ಟೋಟಲ್ ಏರಿಯಾ ಅಂದ್ರೆ ಪ್ರಪಂಚದ ಭೂಭಾಗವನ್ನು 100% ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈ 100% ಅಲ್ಲಿ ಭಾರತದ ಪಾಲು ಎಷ್ಟು ಅಂತಂದ್ರೆ 2.4% ಭೂಮಿಯನ್ನ ಪ್ರಪಂಚದಲ್ಲಿ ಭಾರತ ಅಕ್ಯುಪೈಡ್ ಮಾಡ್ಕೊಂಡಿದೆ. ಇಟ್ ಮೀನ್ಸ್ ಅಕ್ಯುಪೈಸ್. ಓಕೆ, ನೆಕ್ಸ್ಟ್ ಹೋಗೋಣ. ದ ಪ್ರೆಸೆಂಟ್, ಈಗ ಪ್ರೆಸೆಂಟ್ ಏನಪ್ಪಾ ಅಂದ್ರೆ 28 ಸ್ಟೇಟ್ಸ್ ಅದಾವ ಅಂಡ್ 8 ಯೂನಿಯನ್ ಟೆರಿಟೋರೀಸ್ ಇನ್ ಇಂಡಿಯಾ. ಐ ಥಿಂಕ್ ನಿಮ್ಗೆ ಪಾಯಿಂಟ್ಸ್ ಕ್ಲಿಯರ್ ಆಗ್ತದೆ ಅನ್ಕೊಂಡಿನಿ. ಮೊದಲನೇದು ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ ಆಫ್ ಇಂಡಿಯಾ. ಎಷ್ಟನೇದು? ದೊಡ್ಡ ರಾಷ್ಟ್ರ, 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳಿದೀವಿ. ಇನ್ನು ಪ್ರಪಂಚದ ಅಷ್ಟು ಭೂಭಾಗದಲ್ಲಿ ಭಾರತದ ಪಾಲು 2.4. ಇನ್ ಇಂಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ 28 ಸ್ಟೇಟ್ಸ್, 8 ಯೂನಿಯನ್ ಟೆರಿಟೋರೀಸ್ ನೌ ಪ್ರೆಸೆಂಟ್, ಇವಾಗ ಪ್ರೆಸೆಂಟ್ ಇರುವುದು. ಓಕೆನಾ? ಸೊ ನಿಮಗೆ ಭಾರತದ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಗೊತ್ತು, ಇವೇನ್ ನಮ್ಗೆ ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಇದನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟೋರಿ. ಯಾಕೆ ಇದನ್ನ ಟೆರಿಟೋರಿ ಅಂತ ಕರೀತಾರೆ? ಈ 8 ಯೂನಿಯನ್ ಟೆರಿಟೋರೀಸ್ ಅಲ್ಲಿ ಡೆಲ್ಲಿ ಕೂಡ ಒಂದು, ಅದಕ್ಕಾಗಿ ಇದನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟೋರಿ ಅಂತ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ಹೋಗೋಣ. ಇಂಡಿಯಾ ಹ್ಯಾಸ್ ಟೋಟಲ್ ಪಾಪ್ಯುಲೇಷನ್ 121 crores ಅಂತ ಹೇಳ್ತೇವೆ. ಬಟ್ ಇದು ಎದರ ಪ್ರಕಾರ ಅಂದ್ರೆ ಆಸ್ ಪರ್ ದ 2011 ಸೆನ್ಸಸ್. ಪ್ರಶ್ನೆ ಕರೆಕ್ಟ್ ನೋಡ್ಕೊಡ್ರಿ. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಅಂದರೆ 121 crores ಅಂತ ಹೇಳ್ಬೇಕು. ಸರ್ ಪ್ರೆಸೆಂಟ್ ಇವಾಗ ಎಷ್ಟಿದೆ? ನಿಯರ್ಲಿ 144 crores. ಅಂಡ್ ನಾವೇನಿದೆ ಹೇಳ್ರಿ? ಫಸ್ಟ್ ಇದೇವಿ, ಫಸ್ಟ್ ಪ್ಲೇಸ್. ಹೌದಾ? ನೆಕ್ಸ್ಟ್ ಹೋಗೋಣ. ಇಂಡಿಯಾ ಹ್ಯಾಸ್ ಅಬೌಟ್ 17.50% ವರ್ಲ್ಡ್ಸ್ ಪಾಪ್ಯುಲೇಷನ್. ಡೋಂಟ್ ಕನ್ಫ್ಯೂಸ್. ಸರ್ ಇದೇನ್ರಿ 2.4? ಕ್ಲಿಯರ್ ಮಾಡಿನಿ. ಇದು ಜಿಯೋಗ್ರಾಫಿಕಲ್ ಏರಿಯಾ, ಇದು ಜಿಯೋಗ್ರಾಫಿಕಲ್ ಏರಿಯಾ. ಪ್ರಪಂಚದ ಒಟ್ಟು ಭೂಭಾಗದಲ್ಲಿ ಭಾರತದ ಭಾಗ ಎಷ್ಟು ಅಂದ್ರೆ 2.4 ಏರಿಯಾ. ಸರ್ ಇದು ಏನಪ್ಪಾ ಅಂತಂದ್ರೆ ಪ್ರಪಂಚದ ಜನಸಂಖ್ಯೆಯಲ್ಲಿ ಇದು ಜನಸಂಖ್ಯೆ, ಪಾಪ್ಯುಲೇಷನ್, ಇದು ಏರಿಯಾ. ಡೋಂಟ್ ಕನ್ಫ್ಯೂಸ್. ಅದಕ್ಕೆ ಹೇಳ್ತೀನಿ ಎಕ್ಸಾಂಪಲ್ ಕರೆಕ್ಟ್ ನೋಡ್ಕೋಬೇಕು. ಏರಿಯಾ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ 2.4% ಜಗತ್ತಿನ ಜನಸಂಖ್ಯೆಯಲ್ಲಿ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಅಲ್ಲಿ ಹೌ ಮಚ್ ಪರ್ಸೆಂಟೇಜ್ ಇಂಡಿಯಾ ಹ್ಯಾವ್ ಅಂತ ಕೇಳಿದ್ರೆ 17.50%. ಐ ಥಿಂಕ್ ಯು ಹ್ಯಾವ್ cleared all these points. Next ಹೋಗೋಣ. India is the second largest country in the population. So population ತಗೊಂಡಾಗ ಏನಾಗುತ್ತೆ ಹೇಳ್ರಿ? ಭಾರತ ಎರಡನೇದಾಗುತ್ತೆ, ಸೆಕೆಂಡ್ ಲಾರ್ಜೆಸ್ಟ್. ಏರಿಯಾ ತಗೊಂಡ್ ಏನಾಗುತ್ತೆ ಹೇಳ್ರಿ? 7th ಲಾರ್ಜೆಸ್ಟ್ ಆಗುತ್ತೆ. ಹೌದಾ?
ಐ ಥಿಂಕ್ ಎಲ್ಲಾ ಪಾಯಿಂಟ್ಸ್ ಗಳು ಕ್ಲಿಯರ್ ಆಗಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಇಲ್ಲಿ ಬೇಕಾದ್ರೆ ನಿಮ್ಗ ಮ್ಯಾಪ್ ಕೊಟ್ಟಿನಿ. ಈ ಮ್ಯಾಪ್ ಅಲ್ಲಿ ನಿಮ್ಗೆ 28 ರಾಜ್ಯಗಳು ಇಂಡಿಯನ್ ಟೆರಿಟರೀಸ್ ಗಳು ಅದಾವ. ಅದನ್ನ ನೀಟಾಗಿ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಕೊಳ್ರಿ. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್ ಪಾಯಿಂಟ್. ಸೊ ಏನ್ ಸರ್ ಅಂತಂದ್ರೆ ನೋಡ್ರಿ, ಈಗ ಲಾಂಗಿಟ್ಯೂಡಿನಲ್ ಅಂಡ್ ಲೆಟಿಟ್ಯೂಡಿನಲ್ ಪೊಸಿಷನ್ ಆಫ್ ಇಂಡಿಯಾ. ನಿಮ್ಗೆ 8th ಕ್ಲಾಸ್ ಅಲ್ಲಿ ಲಾಂಗಿಟ್ಯೂಡ್, ಲೆಟಿಟ್ಯೂಡ್ ಇವೆಲ್ಲ ಕಲ್ತೀರಿ, ಹೌದಾ? ಲಾಂಗಿಟ್ಯೂಡ್ಸ್ ಅಂದ್ರೆ ಏನ್ ಹೇಳ್ತೇವೆ ನಾವು? ರೇಖಾಂಶಗಳು. ಲೆಟಿಟ್ಯೂಡ್ಸ್ ಅಂದ್ರ ಅಕ್ಷಾಂಶಗಳು. ಅವು ಎಷ್ಟ್ ಅದಾವ ಎಲ್ಲ ನಿಮ್ಗ ಅಲ್ಲಿ 8th ಅಲ್ಲಿ ಕಲ್ತೀರಿ ಮೇ ಬಿ, ಹೌದಾ? ಸೊ ಮತ್ತದ ನಾನು ಹಿಂಗ್ ಹೇಳಕ್ ಹೋಗಲ್ಲ. ಇಲ್ಲಿ ಮತ್ತೆ ನಿಮಗೆಲ್ಲ ಏನಪ್ಪಾ ಅಂತಂದ್ರೆ ನಾರ್ತನ್ ಹೆಮಿಸ್ಫಿಯರ್ ಅಲ್ಲಿ 90 ಲೆಟಿಟ್ಯೂಡ್ಸ್, ಈಸ್ಟರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಪ್ಪಾ ಅಂತಂದ್ರೆ 90 ಲೆಟಿಟ್ಯೂಡ್ಸ್, ಟೋಟಲಿ 18 + 1 181, ಹೌದಾ? ಮತ್ತೇನಪ್ಪಾ ಅಂದ್ರೆ ಲಾಂಗಿಟ್ಯೂಡ್ಸ್ ತಗೊಂಡಾಗ ಏನಪ್ಪಾ ಅಂತಂದ್ರೆ ಅವು ಮತ್ತೆ ಈ ಕಡೆ 180 ಮತ್ 180, ಹೌದಾ? ಇವೆಲ್ಲ ನಾನಿಲ್ಲಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಜಸ್ಟ್ ಭಾರತದ ಲೆಟಿಟ್ಯೂಡಿನಲ್ ಮತ್ತು ಲಾಂಗಿಟ್ಯೂಡಿನಲ್ ಪೊಸಿಷನ್ ಎಷ್ಟಿದೆ ಅಂತ ಈ ಬರೀ ಒಂದೇ ಒಂದು ಮ್ಯಾಪ್ ಅನ್ನ ನೋಡ್ತೋಗೋಣ. ಹಾಗಾದ್ರೆ ಸರ್ ಮೊದಲನೇದು ಯಾವ್ದು ಡಿಸ್ಕಸ್ ಮಾಡೋಣ? ಲೆಟಿಟ್ಯೂಡಿನಲ್ ಪೊಸಿಷನ್ ಆಫ್ ಇಂಡಿಯಾ. ಲೆಟಿಟ್ಯೂಡ್ ಅಂದ್ರೆ ಹೇಗೆ ಅಂತಂದ್ರೆ ಅಡ್ಡ ರೇಖೆ. ಅಂದ್ರೆ ಈಸ್ಟ್ ಇಂದ ವೆಸ್ಟ್ ಗೆ, ಈ ಕಡೆ ಈಸ್ಟ್, ಹೌದಾ? ಈ ಕಡೆ ಏನಪ್ಪಾ ಅಂತಂದ್ರೆ ವೆಸ್ಟ್ ಅಂತ ಹೇಳ್ತೀವಿ. ಹೀಗ ಅಡ್ಡ ಗೆರೆ ಇಡಬೇಕು ನೋಡ್ರಿ, ಅಡ್ಡ, ಹೌದಲ್ಲ? ನಮ್ ಹಳ್ಳಿ ಭಾಷೆ ಒಳಗೆ ಅಡ್ಡ ಅಂತ ಹೇಳ್ತೇವೆ ನಾವು, ಹೌದಾ? ಅಡ್ಡಲಾಗಿ ಅಂದ್ರೆ ಈಸ್ಟ್ ಇಂದ ವೆಸ್ಟ್ ಗೆ ಅಥವಾ ವೆಸ್ಟ್ ಇಂದ ಈಸ್ಟ್ ಗೆ ಗೆರೆ ಎಳೆದಕ್ಕೆ ಏನಪ್ಪಾ ಅಂದ್ರೆ ನಾವು ಲೆಟಿಟ್ಯೂಡಿನಲ್ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಈಗ ಅಡ್ಡ ಎಳಿಬೇಕಾಗಿದೆ ನಾವು. ಭಾರತ ಇಲ್ಲಿಗೆ ಸ್ಟಾರ್ಟ್ ಆಗುತ್ತಾ, ಎಲ್ಲಿ? ಸೌತ್ ಅಲ್ಲಿ. ಇಲ್ಲಿ ಕಾಣಿಸಕತ್ತಲ್ಲ ಪಾಯಿಂಟ್ಸ್, ಕಾಣಿಸ್ತಲ್ಲ ಇಲ್ಲಿ? ಹಾ, ಇಲ್ಲಿಗೆ ಸ್ಟಾರ್ಟ್ ಆಯ್ತು. ಇಲ್ಲಿ ಎಷ್ಟನೇ ಗೆರೆ ಸರ್ ಇದು? 8.4 ನಾರ್ತ್ ಲೆಟಿಟ್ಯೂಡ್. ಯಾಕಂದ್ರೆ ಇಂಡಿಯಾ ಎಲ್ಲಿ ಲೊಕೇಟ್ ಆಗೈತಿ? ನಾರ್ತನ್ ಹೆಮಿಸ್ಫಿಯರ್ ಅಂದ್ರೆ ನಾರ್ತ್ ಲೆಟಿಟ್ಯೂಡ್. ಹಾಗಾದ್ರೆ ಎಂಡ್ ಆಗಬೇಕಿದೆ ಇದು ಅಗೇನ್ ನಾರ್ತ್ ಲೆಟಿಟ್ಯೂಡ್. ಇಲ್ಲ ಐತ್ ನೋಡ್ರಿ ನಾರ್ತ್ ಲೆಟಿಟ್ಯೂಡ್, ಹೌದಾ? ಹಾಗಾದ್ರೆ ಭಾರತದ ಇದು ನಾರ್ತನ್ ಪಾಯಿಂಟ್ ಆದ್ರೆ ದಿಸ್ ಈಸ್ ಸೌತ್ರನ್ ಪಾಯಿಂಟ್ ಅಂತ ಹೇಳ್ತಾ ಬರ್ತಾ ಇದ್ದೀನಿ ನಾನು, ಹೌದಾ? ಓಕೆ ಸರ್, ಹಾಗಾದ್ರೆ ಲೆಟಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ನೋಡೋಣ. ಸೊ ಇಲ್ಲಿ 2 ಬರ್ತಾವ, ನಿಮ್ ನೆನಪಿರ್ಲಿ. ಇದು 6.45 ಅಂತ ಕೊಟ್ಟಾನ ಇಲ್ಲಿ, ಹೌದಾ? ಅದೇನಂತ ನಿಮಗೆ ಮಾತಾಡ್ತೀನಿ. ಫಸ್ಟ್ ಇದು ನೋಡ್ರಿ, ಕನ್ಯಾಕುಮಾರಿ ಇಲ್ಲಿ ಕೊಟ್ರ. ತಮಿಳುನಾಡಿನ ಕನ್ಯಾಕುಮಾರಿನ ಕನ್ಸಿಡರ್ ಮಾಡಿದ್ರೆ ಈ ಮ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತೀನಿ, ಸ್ವಲ್ಪ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ತಮಿಳುನಾಡಿನ ಕನ್ಯಾಕುಮಾರಿ ಇಲ್ಲಿ ಬರುವಂತ ಪಾಯಿಂಟ್ ಏನಾಗುತ್ತ? ಸೌತ್ ಮೋಸ್ಟರ್ನ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಹೇಳಿ ಕೊಟ್ಟ, ಸೌತ್ ಅಂತ ಹೇಳಿ, ಹೌದಾ? ಸೊ ಭಾರತದ ದಕ್ಷಿಣದ ತುದಿ ಕನ್ಯಾಕುಮಾರಿ. ಎಷ್ಟಾಗುತ್ತೆ ಅಲ್ಲಿ? 8.4 ನಾರ್ತ್ ಲೆಟಿಟ್ಯೂಡ್ ಇಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಸರ್ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣಿಸ್ತದೆ ನಿಮಗೆ ಇಲ್ಲಿ 37, ಹೌದಾ? ಇಲ್ಲಿ ಕೊಟ್ರ ನಿಮಗ ಎಲ್ಲಿ ಕೊಟ್ರಪ್ಪ ಅಂತಂದ್ರೆ ಇದು ನೋಡ್ರಿ ಲೆಟಿಟ್ಯೂಡ್ನಲ್ ಇಲ್ಲಿ ಐತಲ್ಲ 37.6 ಅಂತ ಹೇಳ್ತೇವಲ್ಲ. ಸೊ ಇಲ್ಲಿ 37.6, ಓಕೆನಾ? ಬೇಕಾದ್ರೆ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ರಿ, ಎಲ್ಲ ಗೊತ್ತಾಗುತ್ತೆ. ಕ್ಲಿಯರ್ ಆಲ್, ಹೌದಾ? ಎಲ್ಲ ಹೋಯ್ತಿ ಸದ್ಯ. ಈಗ ನೋಡ್ರಿ ಇಲ್ರಿ ಮತ್ತೆ ರಿಪೀಟ್ ಮಾಡ್ತೀನಿ ನಿಮಗ 37.6, ಹೌದಾ? ಈ ಕಡೆ ಏನಪ್ಪಾ ಅಂತಂದ್ರೆ 84.4 ಇಲ್ಲಿ ಕೊಟ್ಟ ನಿಮಗ. ನೋಡ್ರಿ ಮೊದಲನೇ ಪಾಯಿಂಟ್, ಇಂಡಿಯಾ ಎಕ್ಸ್ಟೆಂಡ್ಸ್ ಫ್ರಮ್ 84 to 37.6 ಇನ್ ದ ನಾರ್ತ್ ಲೆಟಿಟ್ಯೂಡ್. 2 ನಾರ್ತ್, ಒಂದು ಸೌತ್, ಒಂದು ನಾರ್ತ್ ಲೆಟಿಟ್ಯೂಡ್ ಅಲ್ಲ. ಯಾಕಂದ್ರೆ ಭಾರತ ಎಲ್ಲೈತಿ? ನಾರ್ತನ್ ಹೆಮಿಸ್ಫಿಯರ್. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ನಾವು ನೋಡ್ತೋಗೋಣ, ಇಂಡಿಯಾ 84 ನಾರ್ತ್ ಲೆಟಿಟ್ಯೂಡ್ ಟು ಎಲ್ಲಿವರೆಗೆ? 37.6 ನಾರ್ತ್ ಲೆಟಿಟ್ಯೂಡ್. ಐ ಹೋಪ್ ಯು ಅಂಡರ್ಸ್ಟುಡ್, ಹೌದಾ? ಹಾಗಾದ್ರೆ ಈಗ ನಾವು ಏರಿಯಾ ನೋಡ್ತಾ ಹೋಗೋಣ. ಪ್ಲೇಸ್ ಯಾವ್ದು ಸರ? ಸೌತ್ ಅಲ್ಲಿ ಅಂದ್ರೆ ಕನ್ಯಾಕುಮಾರಿ. ಸೌತ್ ಅಲ್ಲಿ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಆಗಿ ನಾರ್ತ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾರ್ತ್ ಅಲ್ಲಿ ಇಂದಿರಾ ಕೋಲ್. ಇಂದಿರಾ ಕೋಲ್ ಇಲ್ಲೊಂದು ಬರ್ತೈತಿ ನೋಡ್ರಿ ಅಣ್ತಮ್ಮಗಳ, ಇದು ಇಂಪಾರ್ಟೆಂಟ್. ಇದು ಇಂದಿರಾ ಪಾಯಿಂಟ್ ಹೇಳ್ತೇವೆ ಏನ್ರಿ? ಇಂದಿರಾ ಪಾಯಿಂಟ್. ಇದು ಇಂದಿರಾ ಪಾಯಿಂಟ್, ಇದು ಏನ್ರಿ? ಇಂದಿರಾ ಕೋಲ. ಇವೆರಡಕ್ಕೂ ನೀವು ಕನ್ಫ್ಯೂಸ್ ಮಾಡ್ಕೊಡ್ರಿ, 2 ಇಂದಿರಾನೇ ಅದಾವ. ಹಾಗಾದ್ರೆ ಸರ್ ಹೆಂಗ ನಾವು ನೆನ್ಪಿಟ್ಕೋಬೇಕು? ಕೋಲ್, ಹೌದಾ? ಕೂಲ್ ಅಂತ ಹೇಳ್ತೇವಲ್ಲ, ಕೂಲ್ ಅಲ್ಲಿ ಜಮ್ಮು ಕಾಶ್ಮೀರ. ಯಾಕೆಂದ್ರೆ ಅಲ್ಲಿ ತಂಪಿರ್ತೈತಲ್ಲ, ಸ್ನೋ ಕವರ್ ಆಗಿರುತ್ತೆ. ಹಾಗಾದ್ರೆ ಮ್ಯಾಲ್ ಕೂಲ್ ಆರ್ ಕೋಲ್ ಇದನ್ನ ತರ್ಕಿಟ್ಕೊಂಡ್ಬಿಟ್ರಿ ಕೀವರ್ಡ್, ಓಕೆನಾ? ಹಾಗಾದ್ರೆ ಇಂದಿರಾ ಪಾಯಿಂಟ್ ಎಲ್ಲಿ ಬರ್ತದೆ ಇಲ್ಲಿ ನೋಡ್ತೋಗೋಣ. ಇಲ್ಲ ಐತ್ ನೋಡಿ, ಎಲ್ಲಪ್ಪ ಅಂತಂದ್ರೆ ಈ ಏನ್ ಅಂಡಮಾನ್ ನಿಕೋಬಾರ್ ಇಲ್ಲಿ ಐಲ್ಯಾಂಡ್ಸ್ ಬರ್ತಾವಲ್ಲ, ಇಲ್ಲಿ ಕೆಳಗಡೆ ಇಲ್ಲಿ ಒಂದು ಪಾಯಿಂಟ್ಸ್ ಕಾಣ್ತಾ ನಿಮಗೆ, ಇಲ್ಲಿ ಕಾಣಿಸ್ತದೆ ಅನ್ಕೊಂಡಿನಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ 6.45, ಹೌದಾ?
ಸೊ ಏನಪ್ಪಾ ಅಂತ ನಮಗ ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಎಲ್ಲಿ ಸರ್ ಇಲ್ಲಿ ಕೊಟ್ಟಿ ನೋಡ್ರಿ, ಇಂದಿರಾ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ಎಲ್ಲಿ ಬರುತ್ತೆ ಗೊತ್ತಾ? ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿ ಕನ್ಸಿಡರ್ ಮಾಡಿದ್ರೆ 8.4, ಕನ್ಯಾಕುಮಾರಿ ಕನ್ಸಿಡರ್ ಮಾಡಿದ್ರೆ 8.4. ಅದೇ ಇಂದಿರಾ ಪಾಯಿಂಟ್ ಇನ್ ದ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸ್, ನಮಗ್ 2 ಐಲ್ಯಾಂಡ್ಸ್ ಅದಾವ. ಈ ಕಡೆ ಇಲ್ಲೇ ಬರ್ತಾವ ಲಕ್ಷದ್ವೀಪಗಳು, ಈ ಕಡೆ ಅಂಡಮಾನ್ ನಿಕೋಬಾರ್. ಇಲ್ಲೆಲ್ಲ ಕೊಟ್ಟಾರ ನಿಮ್ಗ, ಹೌದಾ? ಸೊ ಇಲ್ಲಿ ಕಾಣಿಸ್ತಾವ ಇವೆಲ್ಲ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರಿನ ನಾರ್ತನ್ ಪಾಯಿಂಟ್ ಆದಂತ ಸೌತ್ರನ್ ಪಾಯಿಂಟ್ ಆದಂತ ಇಂದಿರಾ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ನಮಗ? ಲ್ಯಾಟಿಟ್ಯೂಡ್ 6.45 ಅಂತ ಹೇಳ್ತಾ ಬರ್ತೇವೆ. ಇಫ್ ವಿ ಆರ್ ಕನ್ಸಿಡರ್ಡ್ ನಾರ್ತನ್ ಪಾಯಿಂಟ್ southern point of India, it means Indira point. If you are going to consider Indira point in south, it is located in a Great Nicobar Islands. It means Andaman Nicobar ante bartavalla, ಆ ನಿಕೋಬಾರಿನ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಈ ಪಾಯಿಂಟ್ ಬರುತ್ತೆ. ಯಾವುದು? ಇಂದಿರಾ ಪಾಯಿಂಟ್. ಇದನ್ನ ಕನ್ಸಿಡರ್ ಮಾಡಿದ್ರೆ ನಾವು 6.45 ಏನ್ ಹೇಳ್ಬೇಕು? ನಾವು ಏನ್ ಹೇಳ್ಬೇಕು? ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಹೇಳ್ಬೇಕು. ಇದು ಕೂಡ ನಾರ್ತ್ ಲ್ಯಾಟಿಟ್ಯೂಡ್. ಇದೇನಾಗುತ್ತೆ? ಸೌತ್ರನ್ ಮೋಸ್ಟ್ ಪಾಯಿಂಟ್ ಅಂತ ಆಗುತ್ತೆ ಆಫ್ ಇಂಡಿಯಾ. ದಿಸ್ ಇಸ್ ಅ ಸೌತ್ರನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಸರ್ ನಮಗ್ ಕನ್ಫ್ಯೂಸ್ ಆಗಕತ್ತದ್ರಿ. ಆಪ್ಷನ್ಸ್ ಅಲ್ಲಿ ನೋಡ್ರಿ ಕರೆಕ್ಟ್ ಆಗಿ. ಕನ್ಯಾಕುಮಾರಿ ಕೊಟ್ರೆ ಇದು ಕೂಡ ಸೌತ್ರನ್ ಪಾಯಿಂಟ್, ಹೌದಾ? ಸೌತ್ರನ್ ಮೋಸ್ಟ್ ಅಂತ ಬಂದ್ರೆ ಮೇ ಬಿ ಏನಾಗುತ್ತೆ? ಇಂದಿರಾ ಪಾಯಿಂಟ್ ಆಗುತ್ತೆ. ಆಪ್ಷನ್ಸ್ ಅಲ್ಲಿ ಇಂದಿರಾ ಪಾಯಿಂಟ್ ಇತ್ತು, ಕನ್ಯಾಕುಮಾರಿ ಇಲ್ಲ ಅಂತಂದ್ರ ಇಂದಿರಾ ಪಾಯಿಂಟ್ ಹಾಕ್ರಿ. ಸರ್ ಇಂದಿರಾ ಪಾಯಿಂಟ್ ಇಲ್ಲ ಅಂತಂದ್ರ ಕನ್ಯಾಕುಮಾರಿ ಕೊಟ್ರ ಕನ್ಯಾಕುಮಾರಿ ಹಾಕ್ರಿ. ಓಕೆನಾ? ಡೋಂಟ್ ಕನ್ಫ್ಯೂಸ್. ಬಟ್ ಇಲ್ಲಿ ಏನಾಗುತ್ತೆ ಹೇಳ್ರಿ, ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಚೇಂಜ್ ಆಗುತ್ತೆ. ನೀವು ಕನ್ಯಾಕುಮಾರಿನ ಕನ್ಸಿಡರ್ ಮಾಡಿದ್ರೆ 8.4 ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಹೇಳ್ಬೇಕು. ಅದೇ ನೀವೇನಾದ್ರೂ ಇಂದಿರಾ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? 6.45. ಇವೆರಡು ಪಾಯಿಂಟ್ಸ್ ಅಲ್ಲಿ ಕೊಟ್ಟಿನಿ ನಾನು. ಇದು ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. ಥರ್ಡ್ ಪಾಯಿಂಟ್, ದ ಟೋಟಲ್ ಲೆಂತ್ ಫ್ರಮ್ ಕನ್ಯಾಕುಮಾರಿ ಇನ್ ದ ಸೌತ್ ಟು ಲಡಾಖ್ ಇನ್ ದ ನಾರ್ತ್. ಹಾಗ ನೋಡ್ ತಗೋಣ. ಇಲ್ಲಿ ಸ್ಪಷ್ಟ ಮತ್ತೆ ಕ್ಲಿಯರ್ ಮಾಡ್ತೀನಿ ಅಂತ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ, ಹೌದಾ? ಆಲ್ ಕ್ಲಿಯರ್ಸ್. ಓಕೆ, ಸೊ ನೋಡ್ರಿ ಈಗ ನಾವು ಮಾಡ್ಬೇಕಾಗಿದೆ ಏನ್ರಿ? ಥರ್ಡ್ ಪಾಯಿಂಟ್ ಡಿಸ್ಕಷನ್, ಹೌದಾ? ಇವ್ರು ಕೊಟ್ಟಾರ ಕನ್ಯಾಕುಮಾರಿ. ಎಲ್ಲಿ ಬತ್ರಿ? ಕನ್ಯಾಕುಮಾರಿ ಎಲ್ಲಿ? ಸೌತ್ ಅಲ್ಲಿ, ಹೌದಾ? ಕೊಟ್ಟಾರ. ಹಾಗಾದ್ರೆ ಕನ್ಯಾಕುಮಾರಿ ಸೌತ್ ಇಂದ ಸ್ಟಾರ್ಟ್ ಆಗಿ ಲಡಾಖ್ ಎಲ್ಲಿ? ನಾರ್ತ್ ಅಲ್ಲಿ. ಇಲ್ಲಿ ನೋಡೋಣ, ಇಲ್ಲಿ ಕೊಟ್ಟ ನೋಡ್ರಿ ಲಡಾಖ್. ಸೊ ಲಡಾಖ್ ಎಲ್ಲಿ? ನಾರ್ತ್ ಅಲ್ಲಿ. ಹಾಗಾದ್ರೆ ಭಾರತ ಇಲ್ಲಿ ಗೆರೆ ಕಾಣಿಸ್ತದೆ ನಿಮಗ. ಅಂದ್ರೆ ಕನ್ಯಾಕುಮಾರಿ ದಕ್ಷಿಣದಿಂದ ಸ್ಟಾರ್ಟ್ ಆಗಿ ಈ ನಾರ್ತ್ ಅಲ್ಲಿ ಬರುವಂತ ಲಡಾಖಿನವರೆಗೂ ಭಾರತ ಎಷ್ಟು ದೂರವಿದೆ ಅಥವಾ ಅಂತರವಿದೆ, ಡಿಸ್ಟೆನ್ಸ್ ಇದೆ ಅಂತಂದ್ರೆ ಇಲ್ಲೇ ನಿಮ್ಗೊಂದು ಪಾಯಿಂಟ್ ನೀಟ್ ಆಗಿ ಕೊಟ್ಟಿದ್ದ ನೋಡ್ರಿ. ಏನಪ್ಪಾ ಅಂದ್ರೆ 3, 2, 1, 4 ಉಲ್ಟಾ ಓದಕತ್ತೇನು? 1, 2, 3, 4 ಹಿಂಗ್ ಓದ್ಬೋದಲ್ಲ. 3, 2, 1, 4 ಅಂದ್ರೆ 3214 ಕಿಲೋಮೀಟರ್ಸ್ ಇಲ್ಲಿ ಕೊಟ್ಟೈತ್ ನೋಡ್ರಿ. 3214 ಕಿಲೋಮೀಟರ್ಸ್. ಈಸಿ ಟೋಲ್ಕ 3, 2, 1, 4 ನೀವ್ ಹೆಂಗ ನೆನ್ಪಿಟ್ಬಿಡು. ಓಕೆನಾ? ಸೊ 3214 ಕಿಲೋಮೀಟರ್ಸ್ ಲೆಂತ್ ಇಂಡಿಯಾ ಬಿಟ್ವೀನ್ ಸೌತ್ ಟು ನಾರ್ತ್ ಅಂತ ಹೇಳ್ರಿ, ಕನ್ಯಾಕುಮಾರಿ ಟು ಲಡಾಖ್ ಅಂತ ಹೇಳ್ರಿ. ನೆಕ್ಸ್ಟ್ ತಗೋಣ, ಇಂದಿರಾ ಕೋಲ್. ಇದೇನ್ರಿ? ಲಡಾಖ್ ಅಲ್ಲಿ ಬರ್ತೈತಿ. ಈಸ್ ನಾರ್ತನ್ ಪಾಯಿಂಟ್ ಅಥವಾ ನಾರ್ತನ್ ಟಿಪ್ ಆಫ್ ಇಂಡಿಯಾ. ಸರ್ ಸೌತ್ರನ್ ಟಿಪ್ ಆಫ್ ಇಂಡಿಯಾ ಎರಡು ಬರ್ತಾವ. ಒಂದು ಇಂದಿರಾ ಪಾಯಿಂಟ್, ಇನ್ನೊಂದು ಕನ್ಯಾಕುಮಾರಿ. ಇಂದಿರಾ ಪಾಯಿಂಟ್ ಯಾವಾಗ್ರಿ? ಯಾವಾಗ ಐಲ್ಯಾಂಡ್ಸ್ ಗಳನ್ನ, ಹೌದಾ? ಐಲ್ಯಾಂಡ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರೆ ಇಂದಿರಾ ಪಾಯಿಂಟ್, ವಿತೌಟ್ ಐಲ್ಯಾಂಡ್ಸ್ ಕನ್ಯಾಕುಮಾರಿ. ಬಹಳ ಸಿಂಪಲ್ ಐತಿ. ಹಾಗಾದ್ರೆ ನಾರ್ತ್ ಅಲ್ಲಿ ಒಂದೇ, ಯಾವ್ದ್ರಿ? ಲಡಾಖ್ ಅಂತ ಹೇಳಿದ್ರಿ, ಲಡಾಖ್ ಅಲ್ಲೇ ಇಂದಿರಾ ಕೋಲ್ ಬರ್ತಿದೆ. ದಿಸ್ ಇಸ್ ಲಾಸ್ಟ್ ಪಾಯಿಂಟ್. ಓಕೆನಾ? ಸರಿ, ನೆಕ್ಸ್ಟ್ ಹೋಗೋಣ. ಇನ್ನೊಂದು ಇಲ್ಲಿ ಏನಪ್ಪಾ ಅಂತಂದ್ರೆ ಪಾಯಿಂಟ್ಸ್ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾನೆ. ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೈತಿ. ಏನ್ರಿ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿ ಬರುತ್ತೆ ಸರ್? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ನಿಮ್ಗ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ನಿಮ್ಗ ನೋಡ್ರಿ, ಯಾವ್ದು? 23.5 ಅಥವಾ 30 ಅಂತ ಅನ್ಕೊಡ್ರಿ. ನಾರ್ತ್ ಲ್ಯಾಟಿಟ್ಯೂಡ್, ನಾರ್ತ್ ಅಂತ ಗೊತ್ತಾಗತ್ತಲ್ಲ, ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ಇಲ್ಲೇನ್ ಡಾಟ್ 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 ಇದೆಯಲ್ಲ, ಇಲ್ಲಿ ಕೊಟ್ಟರ ತೆಳಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ 23.5 ಅಥವಾ 30 ಅಂತ ಅನ್ಕೊಡ್ರಿ. ನಾರ್ತ್ ಲ್ಯಾಟಿಟ್ಯೂಡ್, ದಿಸ್ ಇಸ್ ದ ಸೆಂಟ್ರಲ್. ಏನಪ್ಪಾ ಅಂದ್ರೆ ಕ್ರಾಸ್ ಆಗಿ ಹೋಗೈತಿ, ಹೌದಾ? ಅದಕ್ಕೆ ಹೇಳ್ತಾರೆ ಪಾಸ್ ಥ್ರೂ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ. ವಿಚ್ ಲ್ಯಾಟಿಟ್ಯೂಡ್ ಪಾಸ್ ಥ್ರೂ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತಂದ್ರೆ ಯಾವ್ದ್ರಿ? 23.5 ಅಂತಂತೆ ಹೋದ್ರಿ, ಅಥವಾ 30. ನಾರ್ತ್ ಲ್ಯಾಟಿಟ್ಯೂಡ್
ನಾಟ್ ಸೌತ್ ಲ್ಯಾಟಿಟ್ಯೂಡ್, ಸೌತ್ ಅಲ್ಲ ಯಾವ್ದ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡ್ರಿ, ಹೌದಾ? ಹಾಗಾದ್ರೆ ಇದಿಷ್ಟು ಮಾಹಿತಿಯನ್ನ ನಾವ್ ಏನ್ ತಿಳ್ಕೊಂಡೇವ್ ಹೇಳ್ರಿ, ಎದ್ರ ಬಗ್ಗೆ? ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಆಫ್ ಇಂಡಿಯಾ. ಹಾಗಾದ್ರೆ ಸರ್ ಈಗ ನೆಕ್ಸ್ಟ್ ಹೋಗೋಣ ಲಾಂಗಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಆಫ್ ಇಂಡಿಯಾ. ಹಾಗಾದ್ರೆ ಲಾಂಗಿಟ್ಯೂಡಿನಲ್ ಈಗ ಹೆಂಗ್ರಿ ಗೆರಿ ಉದ್ದಕ್ರಿ ಸರ್, ಅಡ್ಡಕ್ಕಲ್ರಿ ಹಿಂಗ್ ಸರ್, ಹಿಂಗ್ ಅಂದ್ರೆ ನಾರ್ತ್ ಇಂದ ಸೌತ್ ಗೆ ನಾವು ಲೈನ್ಸ್ ಅನ್ನ ಕನ್ಸಿಡರ್ ಮಾಡಿ ಏನಾಗತ್ತವು ಲಾಂಗಿಟ್ಯೂಡ್ಸ್ ಆಗತ್ತವ. ಅದೇ ನಾವ್ ಏನಾದ್ರೂ ಹಿಂಗ ಅಡ್ಡಕ್ ತಗೊಂಡೇವ್ ಅಂದ್ರ ಈಸ್ಟ್ ಇಂದ ವೆಸ್ಟ್ ತಗೊಂಡ್ ಏನಾಗುತ್ತೆ ಹೇಳ್ರಿ, ಅವು ಲ್ಯಾಟಿಟ್ಯೂಡ್ ಆಗ್ತಾವ, ಇವು ಲಾಂಗಿಟ್ಯೂಡ್ ಆಗುತ್ತಾವ. ಓಕೆನಾ? ಸೊ ನೆನಪಿರ್ಲಿ ಅಂತ ನಾನು ಹೇಳ್ತೀನಿ. ಐ ಥಿಂಕ್ ನಿಮ್ ಕನ್ಫರ್ಮ್ ಆಗೈತಿ. ಓಕೆನಾ? ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡ್ತಗೋಣ, ಇಂಡಿಯಾ ಎಕ್ಸ್ಟೆಂಡ್ಸ್ ಫ್ರಮ್ 68.7 ಈಸ್ಟ್ ಟು 97.25 ಈಸ್ಟ್. ಏನ್ರಿ ಲಾಂಗಿಟ್ಯೂಡ್ ನೋಡ್ರಿ. ಲ್ಯಾಟಿಟ್ಯೂಡ್ ನೀವು ತಗೊಂಡ್ರೆ ಏನಾಗುತ್ತೆ, ನಾರ್ತ್ ಗೆ ಹೋಗುತ್ತೆ. ಲಾಂಗಿಟ್ಯೂಡ್ ತಗೊಂಡ್ರೆ ಏನಾಗುತ್ತೆ, ಈಸ್ಟ್ ಗೆ ಹೋಗುತ್ತೆ. ಆಲ್ರೆಡಿ ನಿಮ್ಗೆ ಡಿಸ್ಕಸ್ ಮಾಡೀನಿ, ಹೌದಾ? ಲಾಂಗಿಟ್ಯೂಡ್ ತಗೊಂಡ್ರೆ ಈಸ್ಟ್, ನಾರ್ತ್ ವೆಸ್ಟ್. ಲ್ಯಾಟಿಟ್ಯೂಡ್ ತಗೊಂಡ್ರೆ ನಾರ್ತ್ ಸೌತ್, ಸಾರಿ ನಾರ್ತ್ ಸೌತ್ ಓನ್ಲಿ ಈಸ್ಟ್. ಇವು ಮರಿಬೇಡಿ, ಹೌದಾ? ಸರಿ, ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಸದ್ಯಕ್ಕೆ ನಾವು ಫರ್ದರ್ ಡಿಸ್ಕಸ್ ಮಾಡ್ತಾ ಹೋಗೋಣ ಏನಂತೇಳಿ. ಹಾಗಾದ್ರೆ ನೋಡ್ರಿ ಕೊಟ್ಟರು ಏನ್ರಿ, ಮೊದಲನೇ ಪಾಯಿಂಟ್ 68.7 ಇಲ್ಲಿ ಕಾಣಿಸಕತ್ತೆ ನಿಮಗೆ. ಇಲ್ಲೊಂದು ಪಾಯಿಂಟ್ಸ್ ಕಾಣಿಸಕತ್ತಲ್ಲ ಇಲ್ಲಿ ರೆಡ್ ಅಲ್ಲಿ, ಇಲ್ಲಿ ಆಯ್ತು ನೋಡ್ರಿ 68.7 ಈಸ್ಟ್ ಲಾಂಗಿಟ್ಯೂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಈ ಒಂದು ಈಸ್ಟ್ ಲಾಂಗಿಟ್ಯೂಡ್ ಇಂದ ಸ್ಟಾರ್ಟ್ ಆಗಿ ಇಲ್ಲಿಗೆ, ಎಲ್ಲಿ ಈಸ್ಟ್ ಅಲ್ಲಿ, ಇದು ವೆಸ್ಟ್ ಅಲ್ಲಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಈಸ್ಟ್ ಅಲ್ಲಿ, ಇಲ್ಲಿ ಪಾಯಿಂಟ್ಸ್ ಕಾಣಿಸಕತ್ತ ನೋಡ್ರಿ ಮ್ಯಾಪ್ ಅಲ್ಲಿ. ಸೊ ಇದೇನಪ್ಪ ಅಂದ್ರೆ ಯಾವ್ದ್ರಿ, ಇದು ಅರುಣಾಚಲ ಪ್ರದೇಶದ ಕಿಬಿಥು ಮತ್ತು ಮಾರಿಮೆ ಹುಬ್ಳಿರಿ ಕಿಬಿಥು, ಹೌದಾ? ಇಲ್ಲಿ ಗುಜರಾತಿನ ಏನಪ್ಪಾ ಅಂದ್ರೆ ಗುವಾರ್ ಮೋತಿ. ನೋಡ್ರಿ ಇಲ್ಲಿ ನೋಡ್ದೇವಿ, ಇದು ಕನ್ಯಾಕುಮಾರಿ ಸೌತ್ ಆದ್ರೆ ಲಡಾಖ್ ಏನ್ರಿ, ಲಡಾಖ್ ನಾರ್ತನ್ ಪಾಯಿಂಟ್, ಹೌದಾ? ಅಲ್ಲಿ ಇಂದಿರಾ ಕೋಲ್, ಇದು ಇಲ್ಲಿ ಕನ್ಯಾಕುಮಾರಿ, ಹೌದಾ? ಇಲ್ಲಿ ನೋಡ್ರಿ ಗುಜರಾತಿನ ಎಲ್ಲಿ ಯಾವ ಕಡೆ, ಇಲ್ಲಿ ವೆಸ್ಟ್ ಕಡೆ, ಹೌದಾ? ಗುಜರಾತಿನ ಗುವಾರ್ ಮೋತಿಯಿಂದ ಸ್ಟಾರ್ಟ್ ಆಗಿ ಈಸ್ಟ್ ಅಲ್ಲಿ ಯಾವ್ದ್ರಿ, ಈಸ್ಟ್ ಅಲ್ಲಿ ಅರುಣಾಚಲ ಪ್ರದೇಶದ ಕಿಬಿಥು. ಸೊ ಇವುಗಳು ಏನಪ್ಪಾ ಅಂದ್ರೆ ಇದು ಈಸ್ಟರ್ನ್ ಪಾಯಿಂಟ್, ಇದು ವೆಸ್ಟರ್ನ್ ಪಾಯಿಂಟ್, ಇದು ಏನಪ್ಪಾ ಅಂದ್ರೆ ನಾರ್ತನ್ ಪಾಯಿಂಟ್, ದಿಸ್ ಈಸ್ ಏನಪ್ಪಾ ಅಂತಂದ್ರೆ ಸೌತ್ರನ್ ಪಾಯಿಂಟ್ ಅಂತ ಹೇಳ್ತೇವೆ. ಇವು ಮರಿಬೇಡ್ರಿ, ಓಕೆನಾ? ಸೊ ಕ್ಲಿಯರ್ ಆಗಿದೆ ಅನ್ಕೊಂಡಿನಿ. ಹಾಗಾದ್ರೆ ಭಾರತದ ಏನಪ್ಪಾ ಅಂತಂದ್ರೆ ಲಾಂಗಿಟ್ಯೂಡ್ ಎಕ್ಸ್ಟೆನ್ಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತುಪ್ಪ ಅಂತಂದ್ರೆ 68 ಪಾಯಿಂಟ್, ಇಲ್ಲಿ ಬೇಕಾದ್ರೆ ಹೇಳ್ತೀನಿ ನೋಡ್ರಿ 68.7 ಇಂದ ಸ್ಟಾರ್ಟ್ ಆಗಿ 97.25 ಅಂದ್ರೆ ಇಲ್ಲಿ ಇದೆ ಅಲ್ಲ 68.7 ಇಂದ ಸ್ಟಾರ್ಟ್ ಆಗಿ ಇಲ್ಲಿ ಬರುವಂತ ಈ ಪಾಯಿಂಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 97.25 ಈಸ್ಟ್ ಲಾಂಗಿಟ್ಯೂಡ್, ನಾಟ್ ವೆಸ್ಟ್ ಲಾಂಗಿಟ್ಯೂಡ್. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿನಿ. ಹಾಗಾದ್ರೆ ಸರ್ ಭಾರತ ಸೌತ್ ಇಂದ, ಹೌದಾ, ಸೌತ್ ಇಂದ ಸ್ಟಾರ್ಟ್ ಆಗಿ ನಾರ್ತ್ ವರೆಗೆ ಏನಪ್ಪಾ ಅಂತಂದ್ರೆ 3214 ಅಂತ ಹೇಳಿದ್ವಿ ನಾವು, 3214 ಕಿಲೋಮೀಟರ್ಸ್. ಹಾಗಾದ್ರೆ ಸರ್ ಭಾರತ ವೆಸ್ಟ್ ಇಂದ ಈಸ್ಟ್ ಗೆ ಎಷ್ಟಿದೆ ಅಂತಂದ್ರೆ ಇಲ್ಲೇ ಕೊಟ್ಟಾರ ನೋಡ್ರಿ 2933 ಅಂದ್ರೆ 2933 ಕಿಲೋಮೀಟರ್ಸ್. ಇಲ್ಲ ಐತ್ ನೋಡ್ರಿ ಏನ್ರಿ 2933 ಕಿಲೋಮೀಟರ್ಸ್. ಇದು ಹೇಗೆ ನೋಡ್ರಿ, ಈಸ್ಟ್ ಟು ವೆಸ್ಟ್, ನಾರ್ತ್ ಟು ಸೌತ್. ಓಕೆನಾ? ಈಸ್ಟ್ ಇಂದ ವೆಸ್ಟ್ ಗೆ ಅಂತಂದ್ರೆ 2933 ಕಿಲೋಮೀಟರ್ಸ್. ಅದೇನಾದ್ರೂ ನಾರ್ತ್ ಇಂದ ಸೌತ್ ಅಥವಾ ಸೌತ್ ಇಂದ ನಾರ್ತ್ ಅಂದ್ರೆ ಏನಾಗಬೇಕು, 3214 ಕಿಲೋಮೀಟರ್ಸ್ ಆಗಬೇಕು. ಡೋಂಟ್ ಕನ್ಫ್ಯೂಸ್ ಇಟ್. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್ ಪಾಯಿಂಟ್. ನಿಮಗೆ ಅರ್ಥ ಆಗ್ಲಿ ಅಂತ ನಾ ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಓಕೆನಾ? ನಿಮಗೆ ಬೇಜಾರಾದ್ರೆ ವಿಡಿಯೋ ಏನ್ ಮಾಡ್ರಿ, ಸ್ಪೀಡ್ ಜಾಸ್ತಿ ಇಟ್ಕೊಡ್ರಿ, ಹೌದಾ? ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್ ಪಾಯಿಂಟ್. ಸೊ ಇಲ್ಲಿ ಏನ್ ಕೊಟ್ರ ಸರ್ 82 and 30 ಅಥವಾ ನೀವು ಹಾಫ್ ಅಂತ ಹೋದ್ರಿ, 82 and half ಅಂತ ಹೋದ್ರೆ ತಪ್ಪೇನಿಲ್ಲ. ಇದು ಏನ್ರಿ ನಾಟ್ ಲ್ಯಾಟಿಟ್ಯೂಡ್, ಇಟ್ ಈಸ್ ಲಾಂಗಿಟ್ಯೂಡ್. ಇಲ್ಲಿ ಕೊಟ್ಟ ಈಸ್ಟ್ ಲಾಂಗಿಟ್ಯೂಡ್. ಅಲ್ಲಿ ನೋಡಿದ್ದೇವೆ ಎಲ್ಲಿ, ಯಾವ್ದ್ರಿ 23 and 30 ಅಂತ ಓದಿದ್ದೇವಲ್ಲ, ಏನದು ನಾರ್ತ್ ಲ್ಯಾಟಿಟ್ಯೂಡ್. ಭಾರತದ ನಡುವ ಮಧ್ಯ ಭಾಗದಲ್ಲಿ ಹಾದು ಹೋಗ್ತಾ ಇತ್ತು. ಇಲ್ಲ ಆಯ್ತಲ್ಲ, ಇಲ್ಲಿ ಕೊಟ್ಟಿ ನೋಡ್ರಿ, ಆಯ್ತಲ್ಲ 23 and half. ಇದು ಏನ್ರಿ ಸೆಂಟರ್ ಪಾಯಿಂಟ್ ಅಲ್ಲಿ ಹಾದು ಹೋಗುವಂತ ಲ್ಯಾಟಿಟ್ಯೂಡ್ ಇದು. ಹಾಗಾದ್ರೆ ಸರ್ ಇದು ಏನ್ ಸರ್ 82 and 30 ಇದು ಮಧ್ಯದಲ್ಲಿ ಹಾದು ಹೋಗುವಂತದ್ದಲ್ಲ. ಇದರ ಮೇಲೆ ನಾವ್ ಏನ್ ಮಾಡ್ತೇವೆ, ಭಾರತದ ಟೈಮ್ ಅನ್ನ ನಿರ್ಧಾರ ಮಾಡ್ತೇವೆ. ಇಲ್ಲಿ ನಿಮಗೆ ಲೈನ್ ಹೇಳಕೈತಿ ನೋಡ್ರಿ. ಸೊ ಮೇ ಬಿ ಅಪ್ರಾಕ್ಸಿಮೇಟ್ಲಿ ಈ ಭಾಗದಲ್ಲಿ ಬರ್ತೈತಿ, ಈ ಭಾಗದಲ್ಲಿ. ಓಕೆನಾ?
ಇಲ್ಲೊಂದು ಗೆರೆ ಬರ್ತೈತಿ, ಅದನ್ನ ಏನ್ ಮಾಡಕತ್ತೀವಿ 82 ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಮ್ಯಾಪ್ ಅಲ್ಲಿ ಕೊಟ್ಟಿನಿ. ದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಟೈಮ್ ಅಂತ ಹೇಳ್ಬೋದು ಯಾವ್ದ್ರಿ 82 ಅಂಡ್ ಹಾಫ್ ಅಂತ ಆಗುತ್ತೆ. ಅದೇನ್ರಿ ಈಸ್ಟ್ ಲಾಂಗಿಟ್ಯೂಡ್. ಸರ್ ಎಲ್ಲಿ ಬರ್ತದ್ರೆ ಇದು ನೋಡ್ರಿ, ಇಲ್ಲಿ ಪ್ರಯಾಗರಾಜ್ನ ನಿಯರ್ ಒಂದು ಪ್ಲೇಸ್ ಬರ್ತದ ಯಾವ್ದ್ರಿ ಮಿರ್ಜಾಪುರ್ ಅಂತ ಹೇಳಿ. ಹೌದಾ, ಮಿರ್ಜಾಪುರ್ ಅಂತ ಹೇಳ್ತೇವಿ, ಅದನ್ನ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೇವಿ. ಇಲ್ಲಿ ಕೊಟ್ಟಿದ್ದಾರೆ ನಿಮಗ, ಇಟ್ ಈಸ್ ದ ಸೆಂಟ್ರಲ್ ಲಾಂಗಿಟ್ಯೂಡ್. ಇದೇನ್ರಿ ಸೆಂಟ್ರಲ್ ಲಾಂಗಿಟ್ಯೂಡ್. ಇದು 23 ಅಂಡ್ ಹಾಫ್ ಏನ್ರಿ, ಇದು ಸೆಂಟ್ರಲ್ ಲ್ಯಾಟಿಟ್ಯೂಡ್. ಓಕೆನಾ, ಆಫ್ ಇಂಡಿಯಾ. ಅಂಡ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಕನ್ಸಿಡರ್ಡ್ ಅಬೌಟ್ ದಿಸ್ ಲಾಂಗಿಟ್ಯೂಡ್ ಯಾವ್ದ್ರಿ ಈಸ್ಟ್ ಲಾಂಗಿಟ್ಯೂಡ್. ನೋಡ್ರಪ್ಪ, ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡ್ರಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಓಕೆನಾ, ಹಾಗಾದರೆ ಭಾರತದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಸ್ ಅನ್ನ ನಾವು ಕನ್ಸಿಡರ್ ಮಾಡೋದು ಎದ್ರ ಮೇಲಪ್ಪ ಅಂದ್ರೆ 82 ಅಂಡ್ 30 ಈಸ್ಟ್ ಲಾಂಗಿಟ್ಯೂಡ್, ನಾಟ್ ಲೆಟಿಟ್ಯೂಡ್, ಲಾಂಗಿಟ್ಯೂಡ್. ಹೌದಾ, ಲಾಂಗಿಟ್ಯೂಡ್ ಮೇಲೆ ನಾವೇನಪ್ಪ ಅಂದ್ರೆ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಕ್ಲಿಯರ್? ಸೊ ಇದಿಷ್ಟು ಆಲ್ ಅಬೌಟ್ ಲಾಂಗಿಟ್ಯೂಡಿನಲ್ ಏನ್ರಿ, ಲಾಂಗಿಟ್ಯೂಡಿನಲ್ ಎಕ್ಸ್ಟೆನ್ಷನ್ ಅಂತ ತಿಳ್ಕೊಂಡೇವಿ. ಸೊ ನೆಕ್ಸ್ಟ್ ಹೋಗೋಣ ಮತ್ತೆ ಯಾವ ಪಾಯಿಂಟ್ಸ್ ಇದೆ ಅಂತ ಹೇಳಿ. ಹಾಗಾದ್ರೆ ಲಾಂಗಿಟ್ಯೂಡಿನಲ್, ಲ್ಯಾಟಿಟ್ಯೂಡಿನಲ್ ಆಫ್ ಇಂಡಿಯಾಸ್ ಪೊಸಿಷನ್ ತಿಳ್ಕೊಂಡೇವಿ. ನೆಕ್ಸ್ಟ್ ಹೋಗೋಣ, ಈಗ ಸುತ್ತಮುತ್ತಲು ಭಾರತದ ಸರೌಂಡಿಂಗ್ ನೇಬರಿಂಗ್ ಕಂಟ್ರೀಸ್ ಅನ್ನ ನೋಡ್ತಾ ಹೋಗೋಣ. ಏನ್ರಿ ನೇಬರಿಂಗ್ ಕಂಟ್ರೀಸ್. ಸರ್ ಎಷ್ಟ್ ಅದಾವ ನೋಡ್ರಿ, ಬಾಂಗ್ಲಾದೇಶ ಐತಿ, ಚೀನಾ ಐತಿ, ಪಾಕಿಸ್ತಾನ ಐತಿ, ನೇಪಾಳ ಐತಿ, ಮಯನ್ಮಾರ್ ಐತಿ, ಭೂತಾನ್ ಐತಿ, ಅಫ್ಘಾನಿಸ್ತಾನ ಐತಿ, ಶ್ರೀಲಂಕಾ ಶ್ರೀಲಂಕಾ ಐತಿ ಅಂಡ್ ಮಾಲ್ಡೀವ್ಸ್ ಐತಿ. ಹೌದಾ, ಮತ್ತೆ ಇಲ್ಲಿ ಮುಂದ್ಗಡೆ ಏನಪ್ಪಾ ಅಂತಂದ್ರೆ ಅವು ಎಷ್ಟೆಷ್ಟು ಲ್ಯಾಂಡ್ ಏರಿಯಾನ ಭಾರತದೊಂದಿಗೆ, ಹೌ ಮೆನಿ ಕಿಲೋಮೀಟರ್ಸ್ ಲ್ಯಾಂಡ್ ಏರಿಯಾ ದೇ ಹ್ಯಾವ್ ವಿತ್ ಇಂಡಿಯಾ, ಇದನ್ನ ನಾವು ಡಿಸ್ಕಸ್ ಮಾಡ್ಬೇಕಿದೆ. ನಿಮಗ ಹೈಯೆಸ್ಟ್ ಇಂದ ನಾನು ಲೋಯೆಸ್ಟ್ ವರೆಗೆ ಕೊಟ್ಟಿನಿ. ಹೌದಾ, ಇದು ಲೋಯೆಸ್ಟ್ ಆದ್ರೆ ಇದೇನಾಗುತ್ತೆ ನಮಗ ಹೈಯೆಸ್ಟ್ ಆಗುತ್ತೆ. ಹೌದಾ, ಕನ್ಫ್ಯೂಸ್ ಆಗದೇನಪ್ಪ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವು ನೋಡ್ಕೊಳ್ಳೋಣ. ಹೌದಾ, ಕರೆಕ್ಟ್ ಆಗಿ ನೋಡ್ಕೊಳ್ಳೋಣ. ಸರ್ ಯಾವ್ಯಾವ ಸರ ನೋಡ್ರಿ. ಸೊ ಇಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ಬಾಂಗ್ಲಾದೇಶ. ಎಲ್ಲಿ ಬರುತ್ತೆ ಸರ್ ಅಂತಂದ್ರೆ ಇಲ್ಲಿ ಸಿದ್ದನಾಯ್ತಲ್ಲ, ದಿಸ್ ಈಸ್ ಆಲ್ ಬಾಂಗ್ಲಾದೇಶ. ಇಲ್ಲಿ ಒಳಗಡೆ ಭಾರತದ ಒಳಗೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಬಾಂಗ್ಲಾದೇಶ ಬರ್ತೈತಿ. ಈ ಬಾಂಗ್ಲಾದೇಶ ಇಲ್ಲಿಂದ ಎಲ್ಲಾ ಈ ಕಡೆ ಹಬ್ಕೊಂಡೈತಿ. ಹೌದಾ, ಅದಕ್ಕೆ ಇಲ್ಲಿ ಇಂಡೋ ಬಾಂಗ್ಲಾದೇಶ ಅಂತ ಕೊಟ್ಟಿನಿ. ಇದೇ ಹೈಯೆಸ್ಟ್ ನಮಗ್ ಲ್ಯಾಂಡ್ ಏರಿಯಾ, ಭಾರತದೊಂದಿಗೆ ಗಡಿಯನ್ನ ಹೊಂದಿದ್ದು. ವಾಟರ್ ಏರಿಯಾ ಅಲ್ಲ, ಲ್ಯಾಂಡ್ ಏರಿಯಾ, ಡೋಂಟ್ ಕನ್ಫ್ಯೂಸ್. ಹೌದಾ, ಅತ್ಯಂತ ಹೆಚ್ಚು ಭೂ ಗಡಿಯನ್ನು ಹೊಂದಿರುವಂತ ಭಾರತದ ನೆರೆಯ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಅದು ಬಾಂಗ್ಲಾದೇಶ ಫಸ್ಟ್ ಪ್ಲೇಸ್ ಹೋಗುತ್ತೆ. ಎಷ್ಟಂದ್ರೆ 4096.7 ಕಿಲೋಮೀಟರ್ಸ್. ಓಕೆನಾ, ಇಷ್ಟೇನಪ್ಪಾ ಅಂದ್ರೆ ಲ್ಯಾಂಡ್ ಏರಿಯಾನ ಭಾರತದೊಂದಿಗೆ ಬಾಂಗ್ಲಾದೇಶ ಹೊಂದಿದೆ. ಸರ್ ಸೆಕೆಂಡ್ ಹೈಯೆಸ್ಟ್ ಯಾವ್ದಪ್ಪ ಅಂತಂದ್ರೆ ಸೆಕೆಂಡ್ ಹೈಯೆಸ್ಟ್ ಚೀನಾ 3917 ಕಿಲೋಮೀಟರ್ಸ್. ಇಲ್ಲ ನಿಮ್ಮ ಮಾಹಿತಿ ಕೊಟ್ಟಿನಿ, ಅದನ್ನ ನೋಡ್ಕೊಡ್ರಿ. ಎಲ್ಲಿದೆ ಸರ್ ಅಂತಂದ್ರೆ ಈ ಕಡೆ ಚೀನಾ ಇಲ್ಲಿ ಬರ್ತಲ್ಲ. ಸೊ ಈ ಚೀನಾ ಏನಪ್ಪಾ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಚೀನಾ ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಈ ಕಡೆ ಚೀನಾದ ಏರಿಯಾ ಬರ್ತೈತಿ. ಓಕೆನಾ, ಚೀನಾ ಇಲ್ಲಿ ಕೊಟ್ಟಿನಿ ನಿಮ್ಗೆ ಚೀನಾ ಅಂತೇಳಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಪಾಕಿಸ್ತಾನ. ಇಲ್ಲಿ ಕಾಣಿಸಕತ್ತ ನಿಮಗ ಈ ರೆಡ್ ಮಾರ್ಕ್ ಏನದಲ್ಲ, ಇದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಅಪ್ ಟು ಇದೇನಪ್ಪಾ ಅಂದ್ರೆ ಪಾಕಿಸ್ತಾನ, ಇಲ್ಲಿಂದ ಅಪ್ ಟು ಇಲ್ಲಿವರೆಗೆ. ಹೌದಾ, ನೆಕ್ಸ್ಟ್ ನೇಪಾಳ. ಇಲ್ಲೇನು ಗ್ರೀನ್ ಕೊಟ್ಟಿಲ್ಲ, ಇದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನೇಪಾಳ ಬಾರ್ಡರ್ ಆಗುತ್ತೆ. ಇದು 4th ಪ್ಲೇಸ್ ಅಲ್ಲಿ ಬರ್ತೈತಿ. ನೆಕ್ಸ್ಟ್ 5th ಏನಪ್ಪಾ ಅಂದ್ರೆ ಮಯನ್ಮಾರ್. ಎಲ್ಲಿ ಬರ್ತದೆ ಸರ್ ಅಂತಂದ್ರೆ ಇಲ್ಲಿ ಚಾಕ್ಲೇಟ್ ಕಲರ್ ದಾಗ ಐತಿ ನೋಡ್ರಿ, ದಿಸ್ ಈಸ್ ಏನಪ್ಪಾ ಅಂದ್ರೆ ಇಲ್ಲಿ ಭಾರತದ ಇನ್ನೊಂದು ನೆರೆಯ ರಾಷ್ಟ್ರ ಮಯನ್ಮಾರ್ ಬರ್ತೈತಿ. ಸೊ ಇಲ್ಲಿ ಇದನ್ನ ಕೊಟ್ಟಿವಿ. ನೆಕ್ಸ್ಟ್ 6th ಏನಪ್ಪಾ ಅಂದ್ರೆ ಭೂತಾನ. ಭೂತಾನ್ ಏನಪ್ಪಾ ಅಂದ್ರೆ ಇಲ್ಲಿ ನೀಲಿ ಕಲರ್ ಕೊಟ್ಟು ನೋಡ್ರಿ, ನೀಲಿ ಕಲರ್ ಕಾಣಿಸಕತ್ತಲ್ಲ. ಸೊ ಇದಿಷ್ಟು ಏರಿಯಾ ಏನಪ್ಪಾ ಅಂದ್ರೆ ಬಾರ್ಡರ್ ಭೂತಾನ್ ಭಾರತದೊಂದಿಗೆ ಹೊಂದೈತಿ. ನೆಕ್ಸ್ಟ್ ಅಫ್ಘಾನಿಸ್ತಾನ ಎಲ್ಲಿಪ್ಪ ಅಂದ್ರೆ ಇಲ್ಲೇನ್ ಬ್ಲಾಕ್ ಐತಿ ನೋಡ್ರಿ, ಇಲ್ಲಿ ಕಿಲಿ ಬ್ಲಾಕ್ ಕಾಣಿಸ್ತಾರೆ, ಇಲ್ಲಿ ಕಾಣಿಸಕತ್ತಲ್ಲ ಬ್ಲಾಕ್. ಹೌದಾ, ಬೇಕಾದ್ರೆ ಕ್ಲಿಯರ್ ಮಾಡಿ ತೋರಿಸ್ತೀನಿ. ಸೊ ಸಾರಿ, ಎಲ್ಲಿಗೆ ಬಂತಿದೊಮ್ಮೆ ಸ್ಲೈಡ್ ಇಲ್ಲಿ ಬಂತ ನೋಡ್ರಿ. ಇಲ್ಲಿ ನಿಮ್ಗೆ ಕ್ಲಿಯರ್ ಮಾಡಿ ತೋರಿಸ್ತೀನಿ, ಗೊತ್ತಾಗುತ್ತೆ ನೋಡ್ರಿ. ಎಲ್ಲ ಕ್ಲಿಯರ್ ಆಯ್ತು. ಇಲ್ಲೇನ್ ಕಪ್ಪ ಕಾಣಿಸಕತ್ತಲ್ಲ, ಇದಿಷ್ಟು ಇದು ಜೂಮ್ ಮಾಡೋ ಜಾಸ್ತಿ ಕಾಣಿಸ್ತಾ ನಿಮ್ಗ. ಎಷ್ಟು 80 ಕಿಲೋಮೀಟರ್ಸ್. ಹೌದಾ, ಇದೇ ಲಾಸ್ಟ್ ಲೋವೆಸ್ಟ್ ಅಂತ ಹೇಳ್ತೇವೆ ನಾವು. ಹೌದಾ, ಸೊ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಹೇಳ್ಬೋದು ನಾವು. ಇಷ್ಟೇನಪ್ಪ ಅಂದ್ರೆ ಲೋವೆಸ್ಟ್ ಯಾವ್ದು ಅಫ್ಘಾನಿಸ್ತಾನ. ಕಡಿಮೆ ಭೂ ಗಡಿ ರೇಖೆಯನ್ನ ಲ್ಯಾಂಡ್ ಬಾರ್ಡರ್ ಹೊಂದಿದ ಭಾರತಕ್ಕೆ ಯಾವ್ದು ಅಫ್ಘಾನಿಸ್ತಾನ. ಹೈಯೆಸ್ಟ್ ಯಾವ್ದ್ರಿ, ಹೈಯೆಸ್ಟ್ ಚೀನಾ ಅಲ್ಲ, ಕನ್ಫ್ಯೂಸ್ ಆಗ್ತೀರಿ, ಬಾಂಗ್ಲಾದೇಶ. ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು. ಸರ್ ರಿಮೈನಿಂಗ್ ಏನ್ 2 ಕಂಟ್ರಿ ಅದಾವಲ್ಲ, ಶ್ರೀಲಂಕಾ ಓನ್ಲಿ ವಾಟರ್ ಏರಿಯಾ ಹೊಂದೈತಿ ಅಂಡ್ ಆಲ್ಸೋ ಮಾಲ್ಡೀವ್ಸ್. ಎಲ್ಲಿ ಬರ್ತದ ಸರ್ ಅಂದ್ರೆ ಇಲ್ಲಿ ಶ್ರೀಲಂಕಾ ಬರ್ತದ. ಹೌದಾ, ಇಲ್ಲಿ ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರಗಳು ಬರ್ತವ. ಇವು ಭಾರತದೊಂದಿಗೆ ಏನಪ್ಪಾ ಅಂದ್ರೆ ಭಾರತದೊಂದಿಗೆ ಓನ್ಲಿ ಕೋಸ್ಟಲ್ ಏರಿಯಾ, ಕೋಸ್ಟಲ್ ಲೈನ್ಸ್ ಅನ್ನು ಹೊಂದಿವ, ನಾಟ್ ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಲ್ಲ. ಹೌದಾ, ಸೊ ಹೀಗಾಗುತ್ತೆ. ಇವನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಓಕೆ, ಸರಿ.
ನೆಕ್ಸ್ಟ್ ಹೋಗೋಣ, ಇದಾದ ನಂತರ ಏನು ಅಂತೇಳಿ. ಸೊ ಇಲ್ಲಿ ನೋಡ್ರಿ, ಅಗೇನ್ ಮತ್ತೆ ನಾ ಪಾಯಿಂಟ್ಸ್ ಕೊಟ್ಟಿನಿ ಸಿಂಪಲ್ ಆಗಿ. ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ, ಹೌದಾ? ಸೊ ಸೇಮ್ ತಗೊಂಡಿ ನಾನು ಮತ್ತೆ. ಅಫ್ಘಾನಿಸ್ತಾನ ಎಲ್ಲಿ ಅಂತ ಗೊತ್ತಾಯ್ತು, ಇಲ್ಲಿ ಬರ್ತದ ಅಫ್ಘಾನಿಸ್ತಾನ, ಹೌದ್ ನಿಮ್ಗ. ನೆಕ್ಸ್ಟ್ ಪಾಕಿಸ್ತಾನ, ಸೊ ಇಲ್ಲಿ ಗ್ರೀನ್ ಕಲರ್ ಔಕರ್ ಕಲರ್ ಕೊಟ್ಟಿ ನಾನು, ಪಾಕಿಸ್ತಾನ. ನೆಕ್ಸ್ಟ್ ಚೀನಾ, ಇಲ್ಲಿ ಐತ್ ನಿಮ್ಗ ಚೀನಾ, ಹೌದಾ? ಈ ಏರಿಯಾ ಇದೆಲ್ಲ ಚೀನಾ ಬರ್ತೈತಿ ಇಲ್ಲಿ, ಹೌದಾ? ಚೀನಾ ಏರಿಯಾ, ಹೌದಾ? ನೆಕ್ಸ್ಟ್ ನೇಪಾಳ, ಅದ್ರ ನಂತರ ಇದೆಲ್ಲ ನೇಪಾಳ ಏರಿಯಾ ಬರ್ತೈತಿ. ನೆಕ್ಸ್ಟ್ ಹೋಗೋಣ, ಭೂತಾನ್ ತೋರ್ಸಿನಾಗಳೆ, ಸೊ ದಿಸ್ ಇಸ್ ಭೂತಾನ್ ಏರಿಯಾ ಅಂತ ಹೇಳ್ತೇವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಯನ್ಮಾರ, ಇಲ್ಲಿ ಐತಿ ಅದ್ರ ಕಲರ್ ಕೊಟ್ಟಿನಿ, ಇದೆಲ್ಲವೂ ಕೂಡ ಇಲ್ಲಿ ಮಯನ್ಮಾರ. ನೆಕ್ಸ್ಟ್ ಏನಪ್ಪಾ ಅಂದ್ರ ಬಾಂಗ್ಲಾದೇಶ, ಒಳಗಡೆ ಬಾಂಗ್ಲಾದೇಶ ಇದೆ, ಹೌದಾ? ನೆಕ್ಸ್ಟ್ ಹೋಗೋಣ, ಅಫ್ಘಾನಿಸ್ತಾನ ಆಗೋ ತೋರಿಸಿನ, ಅಫ್ಘಾನಿಸ್ತಾನ ಇಲ್ಲಿ, ಹೌದಾ? ಸೊ ಹಿಯರ್ ಏನಪ್ಪಾ ಅಂದ್ರೆ ಬಾರ್ಡರ್ ಅಫ್ಘಾನಿಸ್ತಾನ ಇದೆ, ಇದು ಬಾಂಗ್ಲಾದೇಶ್, ಓಕೆನಾ? ನೆಕ್ಸ್ಟ್ ಶ್ರೀಲಂಕಾ, ಇದು ಇಲ್ಲಿ ಬರುತ್ತೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾಲ್ಡೀವ್ಸ್, ಓಕೆನಾ? ಇವು ನೇಬರಿಂಗ್ ಕಂಟ್ರೀಸ್. ಹೌ ಮೆನಿ ನೇಬರಿಂಗ್ ಕಂಟ್ರೀಸ್ ಇಂಡಿಯಾ ಹ್ಯಾವ್ ಅಂತಂದ್ರೆ ನಾವಿಲ್ಲಿ 9 ಅಂತ ಹೇಳ್ಬೋದು. ಎಷ್ಟ್ರಿ? 9 ಕಂಟ್ರೀಸ್. ನೆಕ್ಸ್ಟ್ ಹೋಗೋಣ, ಇದಾದ ನಂತರ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ಬರ್ತವ. ಬಹಳ ಸಿಂಪಲ್ ಐತಿ, ಬಡ ಬಡ ಹೋಗೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದೇನಪ್ಪಾ ಅಂದ್ರೆ ಇಲ್ಲಿ ಒಂದಿಷ್ಟು 3 ಸ್ಟೇಟ್ ಗಳು ಬರ್ತಾವ. ಒಂದು ಜಮ್ಮು ಕಾಶ್ಮೀರ, ಇದು ಯೂನಿಯನ್ ಟೆರಿಟರೀಸ್ ಆಗುತ್ತೆ. ಉತ್ತರಾಖಂಡ್ ಅಂತ ಹೇಳ್ತೀವಿ, ಈ ಸ್ಟೇಟ್. ಅಂಡ್ ಹಿಮಾಚಲ ಪ್ರದೇಶ, ಇವುಗಳಿಗೆ 2 ಕ್ಯಾಪಿಟಲ್ ಸಿಟಿ ಅದಾವ. ಈಗ ನಮ್ದು ಕರ್ನಾಟಕ ಬೆಂಗಳೂರು ಒಂದೇ ಐತೆ, ಅದ್ರ ಬಿಟ್ಟು ಮತ್ತೇನ್ ಯಾವ್ದು ಐತೆ ಅಂದ್ರೆ ಇಲ್ಲ. ಕರ್ನಾಟಕದ ಬೆಂಗಳೂರು ಅಂತ ಐತೆ ಕ್ಯಾಪಿಟಲ್ ಸಿಟಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಈ 3 ಸ್ಟೇಟ್ಗಳು ಡಿಫರೆಂಟ್, ಅಂದ್ರೆ ಯೂನಿಯನ್ ಟೆರಿಟರಿ ಅಂಡ್ 2 ಸ್ಟೇಟ್ಸ್, ಇವು ಡಿಫರೆಂಟ್ ಏನಪ್ಪಾ ಅಂದ್ರೆ 2 ಕ್ಯಾಪಿಟಲ್ ಸಿಟಿ ಹೊಂದೇವ. ಇವು ನಿಮಗ್ ಕೇಳ್ಬೋದು. ಏನ್ ಕೇಳ್ತಾನ? ಫಾರ್ ಎಕ್ಸಾಂಪಲ್ ನೋಡ್ರಿ, ವಾಟ್ ಈಸ್ ದ ಸಮ್ಮರ್ ಕ್ಯಾಪಿಟಲ್ ಸಿಟಿ ಆಫ್ ಜಮ್ಮು ಕಾಶ್ಮೀರ ಅಂತಂದ್ರೆ ಸಮ್ಮರ್ಲಿ ಶ್ರೀನಗರ ಅಂತ ಹೇಳ್ತೇವೆ. ಇನ್ ರಿಮೈನಿಂಗ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಜಮ್ಮು ಆಗುತ್ತೆ. ಇವು ನೆನಪಿಟ್ಟುಕೊಡ್, ಹೌದಾ? ಸಮ್ಮರ್ ಟೈಮ್ ಅಲ್ಲಿ ಶ್ರೀನಗರ ಆದ್ರೆ ರಿಮೈನಿಂಗ್ ಟೈಮ್ ಅಲ್ಲಿ ಜಮ್ಮು, ಹೌದಾ? ನೆಕ್ಸ್ಟ್ ಉತ್ತರಾಖಂಡ್ ಸ್ಟೇಟಿನ ಸಮ್ಮರ್ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟೋಡಿ, ಹೌದಾ? ಏನ್ ಕೊಟ್ರಪ್ಪ ಅಂದ್ರೆ ಬರಾರಿ ಸೈನ್ ಅಂತ ಹೇಳ್ತೀವಿ ನಾವು. ಏನ್ರಿ? ಬರಾರಿ ಸೈನ್, ಹೌದಾ? ಇದು ಸಮ್ಮರ್ ಕ್ಯಾಪಿಟಲ್. ಇನ್ನು ರಿಮೈನಿಂಗ್ ಟೈಮ್ ಏನಪ್ಪಾ ಅಂತಂದ್ರೆ ಡೆಹ್ರಾಡೂನ್ ಏನಾಗುತ್ತೆ, ಅದು ಏನಾಗುತ್ತೆ ಹೇಳಿ? ಡೆಹ್ರಾಡೂನ್ ರಿಮೈನಿಂಗ್ ಟೈಮ್ ಅಲ್ಲಿ ಅದರ ಕ್ಯಾಪಿಟಲ್ ಸಿಟಿ ಆಗುತ್ತೆ, ಹೌದಾ? ನೆಕ್ಸ್ಟ್ ಹೋಗೋಣ, ಯಾವ್ದು ಉಳಿತು? ಹಿಮಾಚಲ ಪ್ರದೇಶ. ಇದರ 2 ಕ್ಯಾಪಿಟಲ್ ಸಿಟಿ, ಇಲ್ಲೇನು ಸಮ್ಮರ್ ತೋಡ್ಲಾರು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇದು 2 ಕ್ಯಾಪಿಟಲ್ ಸಿಟಿ ಹೊಂದೈತಿ. ಒಂದು ಸಿಮ್ಲಾ, ನಾಟ್ ಸುಂಬಳ, ಸಿಮ್ಲಾ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾವ್ದ್ರಿ? ಧರ್ಮಶಾಲಾ ಅಂತ. ಯಾವ್ದ್ರಿ? ಧರ್ಮಶಾಲಾ. ಇದಕ್ಕೆ 2 ಕ್ಯಾಪಿಟಲ್ ಸಿಟಿ ಅದ. ಇವೆರಡು ಆ ಒಂದು ಸ್ಟೇಟ್ ಅನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾವ. ಸೊ ಇವು ಸ್ವಲ್ಪ ನಮಗ ಹೊಸದಾಗಿ ಕೊಟ್ಟಂತ ಫ್ಯಾಕ್ಟ್ಸ್ ಗಳು ನೆನಪಿಟ್ಕೋಬೇಕು. ಇಲ್ಲಿ ನೋಡಿ, ಸಾಕಷ್ಟು ಬಾರಿ GPSTR ಗೆ, PCPSI ಈ ಎಲ್ಲಾ ಪ್ರಶ್ನೆಗಳು ಬಂದವ. ನಿಮ್ಮ GPSTR, ಓಕೆನಾ? GPSTR ಗೆ ಸಾಕಷ್ಟು ಬಾರಿ ಕೇಳ. PC ಗಳಿಗೆ PSI, ಹೌದಾ? PSI ಪ್ರಶ್ನೆಗಳಿಗೆ ಇವು ಸಾಕಷ್ಟು ಬಾರಿ ರಿಪೀಟ್ ಆಗಿ ನೋಡಿ. ಏನ್ ಸರ್ ಅಂದ್ರೆ ಇಲ್ಲಿ ಈ ರಾಷ್ಟ್ರಗಳ ಮಧ್ಯೆ ಬೌಂಡ್ರಿ ಬರ್ತಾವ, ಬೌಂಡ್ರಿ ಲೈನ್ಸ್ ಗಳು. ಅವಕ್ಕೊಂದಿಷ್ಟು ನೇಮ್ ಕೊಟ್ಟಾರ, ಹೌದಾ? ಬೌಂಡ್ರಿ ಲೈನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಅದರ್ ಕಂಟ್ರಿ ಅಂತ ಕೊಟ್ಟೇನಿ. 3 ರಾಷ್ಟ್ರಗಳದಾವ ಇಲ್ಲಿ, ಅದರ್ಸ್ ಮತ್ತೆ ನಾವು ಬರ್ಬೋದು ಇಲ್ಲಿ. ಇವ್ ನೋಡ್ರಿ, ಹಾಗಾದ್ರೆ ಸರ್ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಇಂಡಿಯಾ ಬಿಟ್ವೀನ್ ಪಾಕಿಸ್ತಾನ್. ಸೊ ಯಾವ್ದು ಅಂತಂದ್ರೆ ದಟ್ ಈಸ್ ದ ಬಾರ್ಡರ್ ಲೈನ್ ಇಸ್ ಕಾಲ್ಡ್, ಇಲ್ಲಿ ಕೊಟ್ಟ ನೋಡ್ರಿ, ಯಾವ್ದ್ರಿ? ರ್ಯಾಡ್ ಕ್ಲಿಪ್. ಯಾವ್ದ್ರಿ? ರ್ಯಾಡ್ ಕ್ಲಿಪ್ ಅಂತ ಹೇಳ್ತೇವೆ ನಾವು. ದಿಸ್ ಇಸ್ ರ್ಯಾಡ್ ಕ್ಲಿಪ್, ಹೌದಾ? ಸರ್ ಇಂಡಿಯಾ ಮತ್ತು ಚೀನಾ ಮಧ್ಯೆ ಮ್ಯಾಕ್ ಮೋಹನ್, ಯಾವ್ದ್ರಿ? ಮ್ಯಾಕ್ ಮೋಹನ್ ಲೈನ್. ಸರ್ ಇಂಡಿಯಾ ಮತ್ತು ಯಾವ್ದು? ಅಫ್ಘಾನಿಸ್ತಾನ್ ಮಧ್ಯೆ ಯಾವ್ದಪ್ಪ ಅಂತಂದ್ರೆ ಡುರಾಂಡ್ ಲೈನ್. ಸರ್ ನಮಗಿದು ಸ್ವಲ್ಪ ಯಾಕೋ ಕನ್ಫ್ಯೂಸ್ ಆಗಂಗ್ ಕಾಣ್ತದ್ರಿ, ಸ್ವಲ್ಪ ನೀವು ಬಿಡಿಸಿ ಹೇಳ್ಬೋದಾ? ಬಹಳ ಸಿಂಪಲ್ ಆಯ್ತು, ಹೇಳ್ತೀನಿ ನೋಡ್ರಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ನಾವು ವರ್ಡ್ ನೋಡ್ಕೋಬೇಕು. ವರ್ಡ್ ಇಲ್ಲಿ ಏನಪ್ಪಾ ಅಂದ್ರೆ ಕ್ಲಿಪ್ ಅಂತ ಆಯ್ತು ನೋಡ್ರಿ. ಕ್ಲಿಪ್, ರ್ಯಾಡ್ ಕ್ಲಿಪ್. ಕ್ಲಿಪ್ ಯಾರ ಬಾಯಿಗೆ ಹಾಕ್ತೇವೆ ಅಂದ್ರ ಪಾಕಿಸ್ತಾನ ಬಾಯಿಗೆ ಹಾಕ್ತೇವೆ ನಾವು, ಹೌದಾ? ಜಸ್ಟ್ ಫಾರ್ ಇದು ಮೆಮೊರೈಸೇಷನ್ ಪರ್ಪೋಸ್. ಇಂಡಿಯಾ ಭಾರತದ ಬಾಯಿಗೆ ಕ್ಲಿಪ್ ಹಾಕ್ಲಿಕ್ಕತ್ತಾನೆ, ಸೊ ಮಾತಾಡಬೇಡ ಅಂತ ಹೇಳಿ, ಹೌದಾ? ಹಾಗ ರ್ಯಾಡ್ ಕ್ಲಿಪ್ ಏನ್ರಿ? ಇಂಡಿಯಾ ಪಾಕಿಸ್ತಾನ್. ನಮ್ಮೊಬ್ಬ ಮೋಹನ್ ಅದ್ರಲ್ಲಿ, ಮೋಹನ್ ಆಯ್ತು ನೋಡ್ರಿ, ಮ್ಯಾಕ್ ಮೋಹನ್. ಭಾರತ ದೇಶದ ಮೋಹನ ಎಲ್ಲಿಗೆ ಹೋಗ್ಯಾನ? ಚೀನಾಕ್ ಹೋಗ್ಯಾನ. ಎಲ್ಲಿಗೆ ಹೋಗ್ಯಾನ? ಚೀನಾಕ್ ಹೋಗ್ಯಾನ, ಹೌದಾ? ಅದ ನಿಮ್ಗೆ ಅರ್ಥ ಆಯ್ತು? ಮ್ಯಾಕ್ ಮೋಹನ್ ಅಂದ್ರೆ ಬಿಟ್ವೀನ್ ಇಂಡಿಯಾ ಚೀನಾ. ರ್ಯಾಡ್ ಕ್ಲಿಪ್ ಎದಕ್ಕೆ ಹಾಕುತ್ತೆ? ಬಾಯಿ ಕ್ಲಿಪ್ ಪಾಕಿಸ್ತಾನಕ್ಕೆ. ಹಾಗಾದ್ರೆ ರ್ಯಾಡ್ ಕ್ಲಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ, ಮ್ಯಾಕ್ ಮೋಹನ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ. ಇನ್ನು ಉಳಿದಿದ್ದು ಯಾವ್ದು? ಒಂದು ನೆನಪುಳಿತದ ಡುರಾಂಡ್ ಲೈನ್ ಏನಪ್ಪಾ ಅಂದ್ರೆ ಇಂಡಿಯಾ ಬಿಟ್ವೀನ್ ಅಫ್ಘಾನಿಸ್ತಾನ್ ಅಂತ ಹೇಳ್ತೇವಿ, ಓಕೆನಾ? ಸೊ ಏನೋ ಒಂದು ಟ್ರಿಕ್ ಮಾಡ್ಕೊಂಡೇನಪ್ಪ ನಾವು ಇಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಇದಾದ ನಂತರ ಇದೆಲ್ಲ ಬೇಸಿಕ್ ಐತ್ರಿ. ಇನ್ ಡಿಟೇಲ್ ಆಗಿ ಭಾರತದ ಫ್ಯೂಚರ್ಸ್, ಯಾವ ಫ್ಯೂಚರ್ಸ್ ಅಂದ್ರೆ ಫಿಸಿಕಲ್ ಫ್ಯೂಚರ್ಸ್ ಅನ್ನು ನಾವು ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕಾಗುತ್ತ. ಏನ್ ಸರ ನೋಡ್ರಿ, ಹಿಮಾಲಯ ರೇಂಜಸ್ ಅದ, ನಾರ್ತನ್ ಪ್ಲೇನ್ಸ್ ಐತಿ, ಇಲ್ಲಿ ಪ್ಲಾಟ್ವಾ, ಹೌದಾ?
ಪೆನಿನ್ಸುಲಾರ್ ಪ್ಲೇಟೋ ಬರ್ತೈತಿ, ಈ ಕಡೆ ಡೆಸರ್ಟ್ ಐತಿ, ಹೌದಾ. ನೆಕ್ಸ್ಟ್ ಈ ಕಡೆ ಕೋಸ್ಟಲ್ ಲೈನ್ಸ್, ಈಸ್ಟರ್ನ್ ಕೋಸ್ಟ್ ಲೈನ್ಸ್, ವೆಸ್ಟರ್ನ್ ಕೋಸ್ಟ್ ಲೈನ್ಸ್, ಹೌದಾ. ಆಮೇಲೆ ಈ ಕಡೆ ಐಲ್ಯಾಂಡ್ಸ್, ಅಂಡಮಾನ್ ನಿಕೋಬಾರ, ಈ ಕಡೆ ಲಕ್ಷದ್ವೀಪ, ಇವೆಲ್ಲ ಸ್ಟಡಿ ಮಾಡ್ಬೇಕಾಗಿರೋದು, ಹೌದಾ. ಹಾಗಾದ್ರೆ ಸರ್ ನಿಮಗ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾನ. 3 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು, 4 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ವಾಟ್ ಆರ್ ದಿ, ನೋಡ್ರಿ, ವಾಟ್ ಆರ್ ದಿ ಫಿಸಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ ಬಂದ್ರೆ ಇಲ್ಲಿ ನಾ ಕೊಟ್ಟಿ ನಿಮಗ 5 ಪಾಯಿಂಟ್ಸ್ ಮಾಡೀನಿ, ಹೌದಾ. ಅವ್ರು ಮೇನ್ಲಿ 4 ಅಂತ ಕೊಟ್ರೆ ನಾನು 4 5 ಮಾಡ್ಕೊಂಡಿನಿ. ಯಾವ್ಯಾವ ಸರ್ ನೋಡಿ, ಒಂದೇದು ಮೇನ್ಲಿ ಯೆಲ್ಲೋ ಕಲರ್ ಕೊಟ್ಟಿಲ್ಲ, ಅವ್ ನೋಡ್ಕೊಡ್ರಿ. ಒಂದೇದು ನಾರ್ತನ್ ಮೌಂಟೇನ್ಸ್, ಅದ್ರ ಮತ್ ಸಬ್ ಪಾಯಿಂಟ್ಸ್ ಬರ್ತಾವ. ಎರಡನೇದು ಯಾವ್ದು ಸರ್ ಅಂತಂದ್ರೆ ನಾರ್ತನ್ ಗ್ರೇಟ್ ಪ್ಲೇನ್ಸ್. ಮೂರನೇದು ಯಾವ್ದು ಸರ್ ಅಂತಂದ್ರೆ ಪೆನಿನ್ಸುಲಾರ್ ಪ್ಲಾಟುವಾ, ಹೌದಾ, ಪೆನಿನ್ಸುಲಾರ್ ಪ್ಲಾಟುವಾ. ಅಂಡ್ ಫೋರ್ತ್ ಒನ್ ಕೋಸ್ಟಲ್ ಲೈನ್ಸ್, ಇದ್ರಾಗ ಮತ್ 2 ಬರ್ತಾವ, ಅವು ನೋಡೋಣ. ಆಮೇಲೆ ಅಷ್ಟ ಐಲ್ಯಾಂಡ್ಸ್, ಇದ್ರಾಗ ಮತ್ತ 2 ಬರ್ತಾವ, ಹೌದಾ. ಸೊ ಇದು ಈ ಪಾಯಿಂಟ್ಸ್ ಗಳನ್ನ ಜಸ್ಟ್ ನೆನಪಿಟ್ಕೊಂಡು ನೀಟ್ ಆಗಿ ಬಂದ್ರೆ 3 to 4 ಮಾರ್ಕ್ಸ್ ನಿಮ್ಗೆ ಸಿಗುತ್ತಾವ. ಓಕೆ, ಸೊ ಏನಪ್ಪಾ ಅಂದ್ರೆ ಒಂದೊಂದಾಗಿ ದ ನಾರ್ತನ್ ಮೌಂಟೇನ್ಸ್ ಅನ್ನ ಏನ್ ಮಾಡೋಣ, ಇವೆಲ್ಲಾ ಫ್ಯೂಚರ್ಸ್ ಅನ್ನ 1 by 1 ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾಕಂದ್ರೆ ನಿಮಗೂ ಸಾಕಷ್ಟು ಬೋರ್ ಆಗುತ್ತಾ ಕಂಟಿನ್ಯೂ ಆಯ್ತು ವಿಡಿಯೋ ಅಂತಂದ್ರೆ 30 ಮಿನಿಟ್ಸ್ ಯಾರಿಗೆ ಪೇಷನ್ಸ್ ಇಲ್ಲ, ಹೌದಾ. ಸೊ ಅದಕ್ಕಾಗಿ ಸೊ ವೇಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಮುಂದಿನ ಕ್ಲಾಸ್ ಅಲ್ಲಿ ನಾವು ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾವನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಏನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ. ದಯವಿಟ್ಟು ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಇದನ್ನ ಸ್ವಲ್ಪ ಶೇರ್ ಮಾಡ್ರಿ, ಇನ್ನೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸಸ್ ಅನ್ನ ನೋಡ್ರಿ, ಹೌದಾ. ಆಮೇಲೆ ಒಂದು ಲೈಕ್ ಅನ್ನು ಕೊಡು ಮರಿಬೇಡ್ರಿ ಅಂತ ಹೇಳಿ. ಲೈಕ್ ಕೊಟ್ಟಿಲ್ಲ ಅಂದ್ರ ಲೈಕ್ ಕೊಟ್ಟು ಈ ವಿಡಿಯೋದಿಂದ ಎಕ್ಸಿಟ್ ಆಗ್ರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.